ಪರಾತ್ಪರನು, ಸರ್ವಶಕ್ತನು, ಉನ್ನತೋನ್ನತನು, ರಾಜಾದಿ ರಾಜನು, ಸೇನಾಧೀಶ್ವರನು ಆಗಿರುವಂತ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಸಾಯಂಕಾಲದ ವೇಳೆಯಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ಪಾಠಗಳನ್ನು ಕಲಿಯಲು ಒಟ್ಟಾಗಿ ಕೂಡಿ ಬಂದಿರುವಂತಹ ದೇವರ ಮಂದಿಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಕರ್ತನು ನಮ್ಮೆಲ್ಲರನ್ನ ಈ ದಿನ ಆಶೀರ್ವಾದ ಮಾಡಲಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗೆ ನನ್ನ ಆತ್ಮನಿಂದ ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಕೂಟದ ಆರಂಭಕ್ಕೆ ಪ್ರಾರ್ಥನೆಗಾಗಿ ನಮ್ಮ ಜೊತೆಯಲ್ಲಿ ಹಿರಿಯ ಬೋಧಕರಾದಂತಹ ಪಾಸ್ಟರ್ ಎಸ್.ಟಿ. ಸಾಲಮನ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ದೇವರೇ ಸ್ವಾಮಿ, ಮತ್ತೊಂದು ಈ ಸಂಜೆ ವೇಳೆಯಲ್ಲಿ ಕರ್ತನೆ ನಿಮ್ಮ ಪಾದ ಸನ್ನಿಧಿಯಲ್ಲಿ ಬಂದು ನಿನ್ನ ವಾಕ್ಯಗಳನ್ನು ಕಲಿಯತಕ್ಕಂಥ ಭಾಗ್ಯವನ್ನು ಕೊಟ್ಟಿದ್ದೀರಿ. ಇಂದು ವಾಕ್ಯವನ್ನು ಹಂಚಿಕೊಡುವಂತ ನಿನ್ನ ಪ್ರಿಯ ದಾಸರ ಮೇಲೆ ನಿನ್ನ ಕೃಪೆ ಇರಲಿ. ಹಾಗೂ ಈ ಮಾಧ್ಯಮದಲ್ಲಿ ಬಂದು ಸೇರುವಂತ ಪ್ರತಿಯೊಬ್ಬೊಬ್ಬರ ಮೇಲೆಯೂ ನಿನ್ನ ಆಶೀರ್ವಾದವನ್ನ ಬೇಡುವಂತೇವೆ. ಕರ್ತನೆ, ಸ್ವಲ್ಪ ಹೊತ್ತು ನಿನ್ನ ಅಂಗಳದಲ್ಲಿ ಕುಳಿತು ಈ ಒಂದು ಮಾಧ್ಯಮದ ಮುಖಾಂತರ ಕುಳಿತು ನಿನ್ನ ವಾಕ್ಯವನ್ನು ಕಲಿಯುವಾಗ ನಮ್ಮ ಜ್ಞಾನೇಂದ್ರಿಯಗಳನ್ನು ಹೆಚ್ಚಿಸು. ನಿನ್ನ ವಾಕ್ಯಗಳನ್ನು ಸಿದ್ಧ ಮನಸ್ಸಿನಿಂದ ನಾವು ಸ್ವೀಕರಿಸಿಕೊಂಡು ಸ್ವಾಮಿ, ನಮ್ಮ ಜೀವಿತದಲ್ಲಿ ನಮಗೋಸ್ಕರವಾಗಿ ನೀನು ಸಿದ್ಧ ಮಾಡಿರ್ತಕ್ಕಂಥ ರಕ್ಷಣೆ ಯೋಜನೆಯಲ್ಲಿ ನಾವೆಲ್ಲರೂ ಸಹ ಸೇರಿಕೊಳ್ಳುವ ಹಾಗೆ ನಮ್ಮನ್ನೆಲ್ಲರನ್ನು ನಡೆಸಬೇಕೆಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹಾಗೂ ಸ್ವಾಮಿ, ಕಾಯಿಲೆ, ಕಷ್ಟ, ದುಃಖ, ಸಮಸ್ಯೆಗಳಲ್ಲಿ ಸಿಲುಕಿರುವಂತವ್ರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಸ್ವಾಮಿ, ಅವರ ಮೇಲೆ ನೀನು ಕರುಣೆ ಇರಲಿ. ಇಲ್ಲಿ ಸೇರಿರುವವರ ಮೇಲೆಯೂ ನಿನ್ನ ಹೇಳುವಂತ ಆಶೀರ್ವಾದವಿರಲಿ ಮತ್ತು ಸೇರುವಂತವರ ಮೇಲೆ ಅವರು ಅತಿ ಶೀಘ್ರದಲ್ಲಿ ಬಂದು ಸೇರಿಕೊಂಡು ಸ್ವಾಮಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ನಿನ್ನ ಅಂಗಳದಲ್ಲಿ ಕುಳಿತು ನಿನ್ನ ವಾಕ್ಯವನ್ನು ಕೇಳತಕ್ಕಂಥ ಭಾಗ್ಯವನ್ನ ನಮ್ಮೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟು ನಮ್ಮೆಲ್ಲರ ಮುಖಾಂತರ ನೀವು ಮಹಿಮೆ ಅಂತಿರಲಿಲ್ಲ. ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ಪ್ರಾರ್ಥನೆಗಾಗಿ ಬೋಧಕರಾದಂತಹ ಸಾಲಮನ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷ ಗೀತೆಯನ್ನ ಹಾಡುವಂತಹ ಸಮಯ. ಯಾರಾದ್ರೂ ವಿಶೇಷ ಗೀತೆ ಹಾಡುವಂತ ಒಂದು ಪ್ರಿಪರೇಷನ್ ಆಗಿದ್ರೆ, ಮನಸ್ಸಿದ್ರೆ ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನು ಹಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲವಾದರೆ ನಾನೇ ಹಾಡ್ಲಿಕ್ಕೆ ಹೋಗ್ತೇನೆ. ಕಂದ ನೀಯನ್ನ ಉಪದೇಶವ ಮರೆಯದಿರು, ಕಂದ ನೀಯನ್ನ ಉಪದೇಶವ ಮರೆಯದಿರು, ಆಜ್ಞೆಗಳೆಲ್ಲವ ಮರೆಯದೆ ನೀನು, ಆಜ್ಞೆಗಳೆಲ್ಲವ ಮರೆಯದೆ ನೀನು, ಪಾಲಿಸಿದಲ್ಲಿ ನಿನಗೆ ಕ್ಷೇಮ, ಪಾಲಿಸಿದಲ್ಲಿ ನಿನಗೆ ಕ್ಷೇಮ, ಕಂದ ನೀಯನ್ನ ಉಪದೇಶವ ಮರೆಯದಿರು, ಕಂದ ನೀಯನ್ನ ಉಪದೇಶವ ಮರೆಯದಿರು. ಪ್ರೀತಿ ಸ್ವಬುದ್ಧಿಯನ್ನು ಆದತೆ ನಿನ್ನನ್ನು ಬಿಡದೆ, ಸ್ವಬುದ್ಧಾಧಾರ ಮಾಡದೆ, ಕರ್ತನಿಗೆ ಭಯ ಪಡುವವನಾಗಿ, ಕರ್ತನಿಗೆ ಭಯ ಪಡುವವನಾಗಿ, ಕೆಟ್ಟದೆಲ್ಲವ ತೊರೆದು ಬಿಡು, ಕೆಟ್ಟದೆಲ್ಲವ ತೊರೆದು ಬಿಡು, ಕಂದ ನೀಯನ್ನ ಉಪದೇಶವ ಮರೆಯದಿರು, ಕಂದ ನೀಯನ್ನ ಉಪದೇಶವ ಮರೆಯದಿರು.
ನಿನ್ನ ಜೀವಿತ ಕರ್ತಾನಿಗೆಂದು ವಿಧೇಯನಾಗಿ ಅರ್ಪಿಸಿದನು. ನಿನ್ನ ಜೀವಿತ ಕರ್ತಾನಿಗೆಂದು ವಿಧೇಯನಾಗಿ ಅರ್ಪಿಸಿದನು. ಆತನೇ ನಿನ್ನಯ ಮಾರ್ಗಗಳನ್ನು ಆತನೇ ನಿನ್ನಯ ಮಾರ್ಗಗಳನ್ನು ಬೆಳಗಿಸಿ ನಿನ್ನನ್ನು ನಡೆಸುವನು. ಬೆಳಗಿಸಿ ನಿನ್ನನ್ನು ನಡೆಸುವನು. ಕಂದ ಉಪದೇಶ ಕಂದಾನಿಯನ್ನ ಉಪದೇಶವ ಮರೆಯದಿರು. ಆಜ್ಞೆಗಳೆಲ್ಲವ ಮರೆಯದೆ ನೀನು ಆಜ್ಞೆಗಳೆಲ್ಲವ ಮರೆಯದೆ ನೀನು ಪಾಲಿಸಿದಲ್ಲಿ ನಿನಗೆ ಕ್ಷೇಮ ಪಾಲಿಸಿದಲ್ಲಿ ನಿನಗೆ ಕ್ಷೇಮ. ಕಂದಾನಿ ಉಪದೇಶವ ಮರೆಯದಿರು. ಉಪದೇಶವ ಮರೆಯದಿರು. ಉಪದೇಶವ ಮರೆಯದಿರು. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಸಮಯದಲ್ಲಿ ಸಭಾಸಾಲ ಪಾಠಗಳನ್ನ ನಾವು ಕಲೀಲಿಕ್ಕೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಹಿರಿಯ ಬೋಧಕರು ಪ್ರಸನ್ನ ಕುಮಾರ್ ಅವರು ಇರ್ತಕ್ಕಂಥ ಬಹಳ ಸಂತೋಷ. ಕಳೆದೆರಡು ದಿನಗಳಿಂದ ಈ ತ್ರೈಮಾಸಿಕದ ಪಾಠದಲ್ಲಿ ವಿಶೇಷವಾಗಿ 12ನೇ ಸಭಾಸಾಲ ಪಾಠ ಪ್ರವಾದನೆಯ ಕುರಿತಾಗಿ ಸಂಕ್ಷಿಪ್ತವಾಗಿ ಸುಲಲಿತವಾದಂತ ರೀತಿಯಲ್ಲಿ ಆತ್ಮಭರಿತರಾಗಿ ನಮಗೆ ಸತ್ಯವನ್ನ ಪಾಠದ ಮುಖಾಂತರವಾಗಿ ತಿಳಿಸ್ಕೊಡುವಂತವರಾಗಿದ್ದಾರೆ. ಕರ್ತನು ಅವರನ್ನು ಆಶೀರ್ವಾದ ಮಾಡಲಿ, ಆತ್ಮನಿಂದ ಅಭಿಷೇಕಿಸಲಿ. ಈ ಕೊನೆ ಕಾಲದ ಸತ್ಯಗಳನ್ನ ನಾವು ಅರ್ಥ ಮಾಡಿಕೊಂಡು ದೇವರ ರಾಜ್ಯಕ್ಕಾಗಿ ನಮ್ಮನ್ನು ಇತರರನ್ನು ಸಿದ್ಧಪಡಿಸುವಂತೆ ದೇವರು ಕಾರ್ಯ ಮಾಡಲಿ. ಅದಕ್ಕಾಗಿ ಅವರನ್ನ ಈ ಸಮಯದಲ್ಲಿ ತಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸಭಾಸಾಲ ಪಾಠಗಳನ್ನ ತಿಳಿಸಿಕೊಡಲು ಆಹ್ವಾನಿಸುವಂತನಾಗಿದ್ದೇನೆ. ಬೋಧಕರೇ, ಇದು ನಿಮ್ಮ ಸಮಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ಈ ವಾರದ ಪಾಠವನ್ನ ಕಲಿಯುವಂತ ಅವಕಾಶವನ್ನ ದೇವರು ಒದಗಿಸಿಕೊಟ್ಟಿದ್ದಾನೆ. ನಿನ್ನೆ ದಿವಸ ದಾನಿಯೇಲ 2ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಗೂಢಾರ್ಥಗಳನ್ನು, ಸತ್ಯಾಂಶಗಳನ್ನ ಅರಿತುಕೊಂಡೆವು. ಇವತ್ತು ದಾನಿಯೇಲ 3ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನ ಹರಿಸೋಣ. 2ನೇ ಅಧ್ಯಾಯದಲ್ಲಿ ದಾನಿಯೇಲನ ಪ್ರತಿಮೆಯನ್ನ ವಿವರವಾಗಿ ವಿವರಿಸಿದ ದಾನಿಯೇಲ ನೆಬೂಕದ್ನೆಚ್ಚರನ ಕನಸನ್ನ ಅರ್ಥಗರ್ಭಿತವಾಗಿ ತಿಳಿಸಿಕೊಟ್ಟಂತ ದಾನಿಯೇಲನನ್ನ ಗೌರವಿಸುವುದನ್ನ ನಾವು ಗಮನಿಸಿದ್ದೇವೆ. ದಾನಿಯೇಲ 2ನೇ ಅಧ್ಯಾಯ 46ರಿಂದ 48 ವಚನವನ್ನು ಗಮನಿಸುವಾಗ ಹೀಗೆ ತಿಳಿಸಿಕೊಡುವಂಥದ್ದಾಗಿದೆ. ಆಗ ರಾಜನಾದ ನೆಬೂಕದ್ನೆಚ್ಚರನು ಅಡ್ಡ ಬಿದ್ದು ದಾನಿಯೇಲನನ್ನು ಪೂಜಿಸಿ ಅವನಿಗೆ ನೈವೇದ್ಯ ಮಾಡಿ ಧೂಪ ಹಾಕಬೇಕೆಂದು ಆಜ್ಞಾಪಿಸಿ, ಅವನ ಮಾತಿಗೆ ಪ್ರತ್ಯುತ್ತರವಾಗಿ, ನೀನು ಈ ರಹಸ್ಯವನ್ನು ಬಯಲಿಗೆ ತರಲು ಸಮರ್ಥನಾದ ಕಾರಣ ನಿಮ್ಮ ದೇವರು ದೇವಾದಿದೇವನು, ರಾಜರ ಒಡೆಯನು, ರಹಸ್ಯಗಳನ್ನು ವ್ಯಕ್ತಗೊಳಿಸುವವನು ಆಗಿದ್ದಾನೆಂಬುದು ನಿಶ್ಚಯ ಎಂದು ಹೇಳಿದನು. ಬಳಿಕ ರಾಜನು ದಾನಿಯೇಲನನ್ನು ದೊಡ್ಡ ಸ್ಥಿತಿಗೆ ತಂದು ಅವನಿಗೆ ಅಮೂಲ್ಯವಾದ ಬಹುಮಾನಗಳನ್ನು ಕೊಟ್ಟು ಬಾಬೆಲ್ ಸಂಸ್ಥಾನವನ್ನೆಲ್ಲ ಅಧೀನಪಡಿಸಿ ಬಾಬೆಲಿನ ವಿದ್ವಾಂಸರ ಸಕಲ ಮುಖ್ಯಸ್ಥರಿಗೂ ಅವನನ್ನು ಮುಖ್ಯಸ್ಥನಾಗಿ ನೇಮಿಸಿದನು. ಇಲ್ಲಿ ನೋಡುವಂತರಾಗಿದ್ದೇವೆ,
ನೆಬೂಕದ್ನೆಚ್ಚರನು ದಾನಿಯೇಲನನ್ನ ಗೌರವಿಸುವುದರ ಜೊತೆಯಲ್ಲಿ ಸತ್ಯದೇವರು ಯಾರು ಆತನು ಹೇಳುತ್ತಾನೆ, ನಿಮ್ಮ ದೇವರು ದೇವಾದಿದೇವನು ರಾಜರ ಒಡೆಯನು ಎಂಬುದಾಗಿ ಪರಲೋಕದ ದೇವರನ್ನ ಆತನು ಗುರುತಿಸುತ್ತಿದ್ದಾನೆ. ರಾಜನು ಪ್ರವಾದಿಗೂ ಆತನ ದೇವರಿಗೂ ಕೃತಜ್ಞತೆಯನ್ನು ತೋರಿಸಿದನು. ಆದರೆ ಅವನ ಈ ಸ್ವಾಮಿ ನಿಷ್ಠೆ ಬಹಳ ಕಾಲ ಉಳಿಯಲಿಲ್ಲ. ಇನ್ನೇನೋ ಆತನು ಮಾನಸಾಂತರ ಹೊಂದಿದನು, ಪರಿವರ್ತನೆ ಒಂದು ಒಳ್ಳೆಯವನಾಗಿದ್ದಾನೆ, ನಿಜ ದೇವರನ್ನು ಅರ್ಥ ಮಾಡಿಕೊಂಡನು ಎಂಬುವಷ್ಟರಲ್ಲಿ ಆತನು ಬದಲಾದದನ್ನ ನಾವು ಗಮನಿಸುವಂತರಾಗಿದ್ದೇವೆ. ಪ್ರಿಯರೇ, ದಾನಿಯೇಲ 2ನೇ ಅಧ್ಯಾಯದಲ್ಲಿ ದಾನಿಯೇಲನು ಪ್ರವಾದಿಯಾದ ರಾಜನಾದ ನೆಬೂಕದ್ನೆಚ್ಚರನಿಗೆ ಸ್ಪಷ್ಟವಾಗಿ ತಿಳಿಸಿದ್ದೇನೆಂದರೆ, ನೀನು ಆ ಬಂಗಾರದ ತಲೆ, ನಿನ್ನ ರಾಜ್ಯ ಆ ತಲೆಗೆ ಮಾತ್ರ ಸೀಮಿತವಾಗಿದೆ ಎಂಬುದಾಗಿ ಹೇಳಿದನು. ಆದರೆ ನೆಬೂಕದ್ನೆಚ್ಚರನು ದಾನಿಯೇಲ 3ನೇ ಅಧ್ಯಾಯದಲ್ಲಿ ಒಂದು ಪ್ರತಿಮೆಯನ್ನು ಮಾಡಿ ಇಡೀ ಲೋಕದ ವ್ಯಕ್ತಿಗಳನ್ನ ಆಹ್ವಾನ ಮಾಡಿ ಕೇವಲ ತಲೆ ಮಾತ್ರ ಬಂಗಾರವಾಗಿರಬಾರದು, ತಲೆಯಿಂದ ಕಾಲಿನವರೆಗೂ ಒಂದು ಬಂಗಾರದ ಪ್ರತಿಮೆಯನ್ನ ಆತನು ಮಾಡಿಸುತ್ತಿದ್ದಾನೆ. ಇದು ಏನನ್ನ ಸೂಚಿಸುತ್ತದೆ ಎಂಬುದಾಗಿ ಹೇಳುವಾಗ, ದೇವರಿಗೆ ವಿರೋಧವಾದಂಥದ್ದನ್ನ ಈತನು ಮಾಡಿದನು. ದೇವರು ಹೇಳಿದ್ದೇ ಒಂದು, ಈತನು ಮಾಡುತ್ತಿರುವುದೇ ಇನ್ನೊಂದು. ಸ್ವಲ್ಪ ಹೊತ್ತು ಈ ಒಂದು ಪ್ರತಿಮೆಯ ಬಗ್ಗೆ ಹಾಗೂ 3ನೇ ಅಧ್ಯಾಯದಲ್ಲಿರ್ತಕ್ಕಂಥ ಕೆಲವು ವಿಷಯಗಳನ್ನ ನಿಮ್ಮ ಗಮನಕ್ಕೆ ತರಲು ಇಷ್ಟಪಡುವಂತನಾಗಿದ್ದೇನೆ. ದಾನಿಯೇಲ 3ನೇ ಅಧ್ಯಾಯ, ಪ್ರಕಟಣೆ 13ನೇ ಅಧ್ಯಾಯದಲ್ಲಿರ್ತಕ್ಕಂಥ ಕೆಲವು ಹೋಲಿಕೆಗಳನ್ನ ಇಲ್ಲಿ ಗಮನಿಸುವಂತರಾಗಿದ್ದೇವೆ. ನೆಬೂಕದ್ನೆಚ್ಚರನು ಒಂದು ಬಂಗಾರದ ಪ್ರತಿಮೆಯನ್ನ ಮಾಡಿದ ಹಾಗೆ ಅಂತ್ಯಕಾಲದಲ್ಲಿ ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ನಾವು ಕಲಿಲಿಕ್ಕೆ ಹೋಗ್ತೇವೆ. ಅಲ್ಲೂ ಸಹ ಒಂದು ಮೃಗವು ನಮ್ಮೆಲ್ಲರಿಗೂ ಆರಾಧನೆ ಮಾಡಬೇಕು ಎಂಬುದಾಗಿ ಒತ್ತಡವನ್ನ ತರುವಂತದ್ದಾಗಿದೆ. ಎರಡು ಕಥೆಯಲ್ಲಿ 3ನೇ ಅಧ್ಯಾಯ ಹಾಗೂ 13ನೇ ಅಧ್ಯಾಯ ಪ್ರಕಟಣೆಯಲ್ಲಿ, ದಾನಿಯೇಲ 3 ಪ್ರಕಟಣೆ 13ರಲ್ಲಿ ಒಂದು ಫೋರ್ಸ್ಡ್ ವರ್ಷಿಪ್ ಅಂದರೆ ಒತ್ತಡದ ಆರಾಧನೆಯ ಬಗ್ಗೆ ಇಲ್ಲಿ ನೋಡುವಂತರಾಗಿದ್ದೇವೆ. ಇಲ್ಲವಾದರೆ ನೀವು ನಾಶವಾಗಿರಿ. ಬಲವಂತದ ಆರಾಧನೆ. ನೆಬೂಕದ್ನೆಚ್ಚರನು ಬಲಿಷ್ಠವಾದಂತ ಒಂದು ರಾಜ, ಪವರ್ಫುಲ್ ಲೀಡರ್. ಆತನು ಎಲ್ಲರನ್ನ ಕರೆದು ಬಲವಂತವಾಗಿ ಈ ಆರಾಧನೆಯನ್ನು ಮಾಡಲೇಬೇಕು ಎಂಬುದಾಗಿ ಆತನು ಹೇಳುತ್ತಾನೆ. ದಾನಿಯೇಲ 3ನೇ ಅಧ್ಯಾಯದಲ್ಲಿ ಒಂದು ಬೆಂಕಿಯನ್ನ ಸಿದ್ಧಪಡಿಸಿ, ಯಾರಾದ್ರೂ ಈ ಪ್ರತಿಮೆಗೆ ಅಡ್ಡ ಬೀಳದೆ ಇದ್ದರೆ ನಿಮ್ಮನ್ನ ಆ ಒಂದು ದಗದಗನೆ ಹುರಿಯುವ ಬೆಂಕಿಯೊಳಗೆ ಹಾಕುತ್ತೇನೆ ಎಂಬುದಾಗಿ ಬಲವಂತವಾಗಿ ಇವರಿಗೆಲ್ಲರೂ ಒತ್ತಡವನ್ನು ತರುತ್ತಾನೆ. ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ಗಮನಿಸುವಂತರಾಗಿದ್ದೇವೆ, ಪರಲೋಕದಿಂದ ಬೆಂಕಿಯು ಬಂದು ಇವರನ್ನ ದಹಿಸಿ ಬಿಡುತ್ತದೆ ಎಂಬುದಾಗಿ. ಪ್ರಿಯರೇ, 2 ಅಧ್ಯಾಯಗಳಲ್ಲಿ ಒಂದನ್ನ ಗಮನಿಸಬೇಕು. ಒಂದು ನಿಜವಾದ ಆರಾಧನೆ,
ಒಂದು ಸುಳ್ಳಾದ ಆರಾಧನೆ, ಒಂದು ಬಲವಂತವಾದ ಆರಾಧನೆ, ಇನ್ನೊಂದು ಮನಸ್ಫೂರ್ತಿಯಾಗಿ ಪ್ರಾಣದಿಂದ ಪ್ರೀತಿಯಿಂದ ಭಕ್ತಿಯಿಂದ ಆರಾಧಿಸ್ತಕ್ಕಂಥದ್ದು. ಸ್ವಾಮಿ ಸ್ಪಷ್ಟವಾಗಿ ಹೇಳುತ್ತಾನೆ, ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನ ಕೈಕೊಳ್ಳಿರಿ. ಅಂದರೆ ಆಜ್ಞೆಗಳನ್ನ ಪ್ರೀತಿಯಿಂದ ಕೈಕೊಂಡಾಗ ಹೆಚ್ಚು ಸಂತೋಷ ನಮಗೆ ಸಿಗುವಂತದ್ದಾಗಿದೆ. ನೆಬೂಕದ್ನೆಚ್ಚರನು ಈ ಒಂದು ಪ್ರತಿಮೆಯನ್ನ ಮಾಡಿದಾಗ ಚರಿತ್ರೆ ಏನು ತಿಳಿಸುತ್ತದೆ ಅಂದ್ರೆ, 2ನೇ ಅಧ್ಯಾಯದ ಒಂದು ಕನಸಿನ ನಂತರ ಈ ಒಂದು ಪ್ರತಿಮೆಯನ್ನ ಮಾಡುವ ಅವಧಿ ಎಷ್ಟಿತ್ತು ಅಂದ್ರೆ ಸುಮಾರು 23 ವರ್ಷಗಳು ಕಳೆದಿದ್ದವು. ನೆಬೂಕದ್ನೆಚ್ಚರನು ಇಡೀ ಬ್ಯಾಬಿಲೋನ್ ಸಂಸ್ಥಾನವನ್ನು 43 ವರ್ಷಗಳು ಆಳಿದನು. ಕೆಲವು ವರ್ಷಗಳು ಆತನ ಆಡಳಿತದಲ್ಲಿ ಬಹಳ ಸಂತೋಷಕರವಾದಂತ ಸಮಯವಾಗಿತ್ತು. ಸಮೃದ್ಧಿ ಇತ್ತು, ಚಿನ್ನ ಯಥೇಚ್ಛವಾಗಿತ್ತು, ವೈಭವ ಅಲ್ಲಿ ಕೂಡಿಕೊಂಡಿತ್ತು ಒಂದೊಂದರಲ್ಲೂ. ಹಾಗೆ ಈ ಒಂದು ಪ್ರತಿಮೆಯನ್ನ ಮಾಡುವಾಗಲೂ ಸಹ ಇದು ಆತನು ಅಂದುಕೊಂಡದ್ದು, ಇದು ಸುಂದರವಾಗಿರಬೇಕು, ಎತ್ತರವಾಗಿರಬೇಕು, ಎಲ್ಲರಿಗೂ ಕಾಣಿಸಬೇಕು ಮತ್ತು ಬಂಗಾರದಿಂದ ತುಂಬಿರಬೇಕು. ಈ ಒಂದು ಪ್ರತಿಮೆಯನ್ನ ತನ್ನ ಮೊದಲನೇ ಕನಸಿನ 23 ವರ್ಷಗಳಾದ ಮೇಲೆ ದಾನಿಯೇಲ ಹೇಳಿದ ಅರ್ಥವನ್ನೆಲ್ಲ ಮರೆತು ಬಿಟ್ಟು, ನಾನೇ ಆ ಬಂಗಾರದ ಪ್ರತಿಮೆ ಆಗ್ಬೇಕು, ಯಾಕೆಂದ್ರೆ ದಾನಿಯೇಲ ಹೇಳಿದ ನೀನಾದ ಮೇಲೆ ಇನ್ನೊಂದು ರಾಜ್ಯ, ಕನಿಷ್ಠವಾದ ರಾಜ್ಯ ಬಂದು ಆಳುತ್ತದೆ ಎಂಬುದಾಗಿ. ಆದರೆ ಅದಕ್ಕೆ ಆಸ್ಪದವಿಲ್ಲ, ನಾನೇ ಶಾಶ್ವತವಾದ ರಾಜನಾಗಿರಬೇಕು, ನನ್ನ ದೇಶವೇ ಶಾಶ್ವತವಾದ ದೇಶವಾಗಿರಬೇಕು ಎಂಬುದಾಗಿ ಆತನು ಅಂದುಕೊಂಡನು. ಪ್ರಿಯರೇ, ದಾನಿಯೇಲ 2ನೇ ಅಧ್ಯಾಯದಲ್ಲಿರ್ತಕ್ಕಂಥ ಪ್ರತಿಮೆಯನ್ನ ಈತನು ಮಾಡಿದ್ದರೆ ಅದರ ತಪ್ಪಿರಲಿಲ್ಲ. ಆದರೆ ಈತನು ಇಡೀ ಪ್ರತಿಮೆಯನ್ನ ಚಿನ್ನವನ್ನಾಗಿ ಬಂಗಾರದ ಪ್ರತಿಮೆಯನ್ನಾಗಿ ಮಾಡಿದನು. ತನ್ನನ್ನ ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ, ಅದಕ್ಕೆ ಪೂರಕವಾಗಿ ಒತ್ತಾಸೆಯಾಗಿ ಅನೇಕರು ಪ್ರೇರೇಪಣೆಯನ್ನು ನೀಡುತ್ತಾರೆ. ರಾಜ, ನೀನೀಗ ಮಾಡ್ಬೇಕು, ನೀನೀಗ ಮಾಡಿದ್ರೆ ನಿನ್ನ ಹೆಸರು ಪ್ರಸಿದ್ಧಿಗೆ ಬರ್ತದೆ, ನಿನ್ನನ್ನು ಎಲ್ಲರೂ ಗೌರವಿಸ್ತಾರೆ. ಸೆಲ್ಫ್ ಎಕ್ಸಾಲ್ಟೇಷನ್, ಸ್ವಪ್ರತಿಷ್ಠೆ ಆತನಲ್ಲಿ ತುಂಬಿಕೊಂಡಿತ್ತು. ಪ್ರಿಯರೇ, ದೇವರ ರಾಜ್ಯದಲ್ಲಿ ಈ ಸ್ವಪ್ರತಿಷ್ಠೆ ಎಂಬತಕ್ಕಂಥದ್ದು, ಸೆಲ್ಫ್, ನಾನತ್ವ, ನಾನು ಎಂಬತಕ್ಕಂಥ ಸ್ವಾರ್ಥ ಯಾವತ್ತೂ ಸಹ ಅದು ಫಲ ಕೊಡುವುದಿಲ್ಲ. ನಮ್ಮ ಸತ್ಯವೇದಗಳನ್ನು ಯೆರೆಮೀಯನು ಬರೆದ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಯೆಹೋವನು ಹೀಗನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ. ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ, ನೀತಿ, ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಪ್ರೀತಿ, ನೀತಿ, ನ್ಯಾಯಗಳೇ ನನಗೆ ಆನಂದವೆಂದು ಯೆಹೋವನು ಅನ್ನುತ್ತಾನೆ. ಎಷ್ಟು ಸ್ಪಷ್ಟವಾಗಿದೆ. ಯಾರು ಸಹ ಯಾವುದೇ ವಿಷಯದಲ್ಲಿ, ಅದು ಜ್ಞಾನದಲ್ಲಾಗಿರ್ಬೋದು, ಐಶ್ವರ್ಯದಲ್ಲಾಗಿರ್ಬೋದು, ಪದವಿಯಲ್ಲಾಗಿರ್ಬೋದು, ಕೀರ್ತಿಯಲ್ಲಾಗಿರಬಹುದು, ಅಥವಾ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳಾಗಿರಬಹುದು, ತಲಾಂತುಗಳಾಗಿರಬಹುದು, ನಾವು ಏನೇ ಮಾಡಿದರೂ ಸಹ ಅದರಲ್ಲಿ ನಾವು ಹೆಚ್ಚಳ ಪಟ್ಟುಕೊಳ್ಳಬಾರದು. ಒಂದು ವೇಳೆ ಹೆಚ್ಚಳ ಪಟ್ಟುಕೊಳ್ಳಬೇಕಾದರೆ ಯೆಹೋವನಲ್ಲಿ ಹೆಚ್ಚಳ ಪಟ್ಟುಕೊಳ್ಳಬೇಕು.
ದೇವರನ್ನ ನಾವು ಹೆಚ್ಚಿಸಬೇಕು. ನನ್ನ ದೇವರಿಂದ ಇದು ನನಗೆ ಸಿಕ್ಕಿತು, ಯೆಹೋವನಿಲ್ಲದೆ ನಾನೇನು ಮಾಡ್ಲಿಕ್ಕೆ ಶಕ್ತನಲ್ಲ, ನನ್ನ ಸಹಾಯವೆಲ್ಲಿಂದ ಬರೋದು, ಮೇಲಿನ ಭೂಮಿ ಆಕಾಶಗಳಿಸುವುದು ಯೆಹೋವನಿಂದಲೇ ನನ್ನ ಸಹಾಯ ಬರುವುದು ಎಂಬುದಾಗಿ. ಹಾಗಿರಲಿ ಪ್ರಿಯರೇ, ನೆಬೂಕದ್ನೆಚ್ಚರನು ಈ ಕನಸನ್ನ ಕಂಡು ಅದರ ಗೂಢಾರ್ಥವನ್ನ ದಾನಿಯೇಲನು ತಿಳಿಸಿದಾಗ್ಯೂ ಸಹ ಈತನು ಅರ್ಥ ಮಾಡಿಕೊಳ್ಳಲಿಲ್ಲ. ಈ ಒಂದು ಪ್ರತಿಮೆಯನ್ನ ಆತನು ಹೆಚ್ಚು ಕಡಿಮೆ 90 ಅಡಿ 60 ಕ್ಯೂಬಿಟ್ಸ್ ಎಂಬುದಾಗಿ ಹೇಳ್ತದೆ. ಅಂದ್ರೆ 90 ಅಡಿ ಎತ್ತರ, 9 ಅಡಿ ಅಗಲ, ಅಷ್ಟು ದೊಡ್ಡ ಪ್ರತಿಮೆಯನ್ನ ಆತನು ಮಾಡಿದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಇದನ್ನ ಒಂದು ಪ್ಲೇನ್ ಆಫ್ ದುರ, ಅಂದರೆ ಒಂದು ದೊಡ್ಡ ಮೈದಾನದಲ್ಲಿ ಒಂದು ಸ್ಟೇಜ್ ಅನ್ನ ಮಾಡಿ ಅದನ್ನ ಮೇಲೆ ಕಿಡಿಸ್ತಾನೆ, ಯಾಕೆಂದ್ರೆ ಎಲ್ರೂ ಕಾಣಬೇಕು ಅದನ್ನ ಎಂಬುದಾಗಿ. ಪ್ರಿಯರೇ, ಇದು ಹೆಚ್ಚು ಕಡಿಮೆ ಚರಿತ್ರೆ ಏನ್ ಹೇಳ್ತದೆ ಅಂದ್ರೆ, ಬ್ಯಾಬಿಲೋನ್ ದೇಶದಿಂದ, ಬ್ಯಾಬಿಲೋನ್ ಸಂಸ್ಥಾನದಿಂದ, ಆ ಒಂದು ಪ್ರತಿಮೆ ಇರತಕ್ಕಂತ ಸ್ಥಳದಿಂದ ಸುಮಾರು 6 ಮೈಲಿಗಳು ದೂರ ಜನರು ಅದನ್ನ ಗಮನಿಸಬಹುದಾಗಿತ್ತು. ಇಡೀ ಬ್ಯಾಬಿಲೋನ್ ದೇಶವು ಅಥವಾ ಪಟ್ಟಣವು ಎಲ್ಲರನ್ನ ಆತನ ಆಹ್ವಾನ ಮಾಡಿದಾಗ ಎಲ್ಲರೂ ಸಹ ಅದನ್ನು ನೋಡಬಹುದಾಗಿತ್ತು. ಈ ಒಂದು ಪ್ರತಿಮೆಯನ್ನ ಮಾಡುವುದರ ಜೊತೆಯಲ್ಲಿ ಆತನು ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ. ಆ ಆಜ್ಞೆ ಯಾವುದೆಂದ್ರೆ, ಎಲ್ಲರೂ ಬಂದು ಆ ಪ್ರತಿಮೆಗೆ ನೀವು ಅಡ್ಡ ಬೀಳಬೇಕು. ಬಲವಂತವಾದ ಆರಾಧನೆ, ಫೋರ್ಸ್ಡ್ ವರ್ಷಿಪ್. ಯಾರ್ಯಾರು ಬಂದ್ರು ಅಲ್ಲಿಗೆ, 3ನೇ ಅಧ್ಯಾಯ 3ನೇ ವಚನ ಗಮನಿಸುವಂತರಾಗಿದ್ದೇವೆ. ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿ, ಕೋಶಾಧ್ಯಕ್ಷ, ನ್ಯಾಯಾಧಿಪತಿ, ವಿಚಾರಕ, ಇವರು ಸಮಸ್ತ ಸಂಸ್ಥಾನಾಧಿಕಾರಿಗಳು ರಾಜನಾದ ನೆಬೂಕದ್ನೆಚ್ಚರನು ನಿಲ್ಲಿಸಿದ ಪ್ರತಿಮೆಯ ಪ್ರತಿಷ್ಠೋತ್ಸವಕ್ಕೆ ನೆರೆದು ನೆಬೂಕದ್ನೆಚ್ಚರನು ನಿಲ್ಲಿಸಿದ ಪ್ರತಿಮೆಯ ಮುಂದೆ ನಿಂತುಕೊಂಡರು. ಒಂಥರ ಇದು ಉದ್ಘಾಟನೆಯ ಸಮಾರಂಭ. ಆ ಉದ್ಘಾಟನೆಯ ಸಮಾರಂಭದಲ್ಲಿ ಅಲ್ಲಿ ನಿಲ್ಲಿಸಿದ ಆ ಪ್ರತಿಮೆಗೆ ನೀವೆಲ್ಲರೂ ಪೂಜಿಸಬೇಕು ಎಂಬುದಾಗಿ ಒಂದು ಕಟ್ಟಪ್ಪಣೆ ಬರುವಂತದ್ದಾಗಿದೆ. 5ನೇ ವಚನ ಹೇಳುವಂತದ್ದಾಗಿದೆ, ಆ 4ರಿಂದ, ಆಗ ಸಾರುವವನು ಗಟ್ಟಿಯಾಗಿ ಕೂಗಿ, ವಿವಿಧ ಜನಾಂಗ ಕುಲ ಭಾಷೆಗಳವರೇ, ನಿಮಗೆ ರಾಜಾಜ್ಞೆಯಾಗಿದೆ. ನೀವು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ನೀವು ಅಡ್ಡ ಬಿದ್ದು ರಾಜನಾದ ನೆಬೂಕದ್ನೆಚ್ಚರನು ನಿಲ್ಲಿಸಿರುವ ಬಂಗಾರದ ಪ್ರತಿಮೆಯನ್ನು ಪೂಜಿಸಬೇಕು. ಅಷ್ಟಕ್ಕೆ ನಿಲ್ಲಲಿಲ್ಲ ರಾಜಾಜ್ಞೆ. 6ನೇ ವಚನ, ಯಾವನು ಅಡ್ಡ ಬಿದ್ದು ಪೂಜಿಸುವುದಿಲ್ಲವೋ ಅವನು ತಕ್ಷಣವೇ ದಗದಗನೆ ಹುರಿಯುವ ಅವಿಗೆಯೊಳಗೆ ಹಾಕಲ್ಪಡುವನು ಎಂದು ಸಾರಿದನು. ನೋಡಿ, ಉದ್ಘಾಟನೆಗೆ ಇವರೆಲ್ಲರನ್ನೆಲ್ಲ ಕರೆದು ಬಿಟ್ಟು ಒಂದು ರಾಜಾಜ್ಞೆಯನ್ನು ಹೊರಡಿಸ್ತಾನೆ. ನೀವೆಲ್ಲರೂ ಆ ಪ್ರತಿಮೆಗೆ ನಮಸ್ಕಾರ ಮಾಡಬೇಕು, ಅಡ್ಡ ಬೀಳಬೇಕು, ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು. ಒಂದು ವೇಳೆ ಆ ಸಂಗೀತದ ಸ್ವರವು ಕೇಳಿದಾಗ ನೀವು ಆರಾಧನೆ ಮಾಡಲಿಲ್ಲ ಅಂದ್ರೆ ನಿಮಗೆ ಮರಣದಂಡನೆ, ಶಿಕ್ಷೆ. ಬೆಂಕಿಯೊಳಗೆ, ದಗದಗನೆ ಹುರಿಯುವ ಆ ಬೆಂಕಿಯೊಳಗೆ ನೀವು ಮರಣ ಹೋಮವಾಗ್ತೀರಾ. ರಾಜನು ಹೇಳ್ತಾ ಇದ್ದಾನೆ, ಇದನ್ನ ತಪ್ಪಿಸ್ಲಿಕ್ಕಂತೂ ಸಾಧ್ಯವಾಗೋದಿಲ್ಲ, ಇದಕ್ಕೆ ಅವಿಧೇಯರಾಗಿಲಿಕ್ಕಂತೂ ಸಾಧ್ಯವಾಗುವುದಿಲ್ಲ. ಎಲ್ಲರೂ ಸಹ, ನಮಗೆಲ್ಲರೂ ಗೊತ್ತಿರತಕ್ಕಂಥ ಕತೆ, ಆ ಒಂದು ಪ್ರತಿಮೆಗೆ ಅಡ್ಡ ಬಿದ್ದು ರಾಜನನ್ನ
ಪೂಜಿಸಿದಂತಾಗುತ್ತದೆ. ಆ ಪ್ರತಿಮೆ ನೆಬೂಕದ್ನೆಚ್ಚರನ ಪ್ರತಿನಿಧಿ. ನಾನೇ ಆ ಬಂಗಾರದ ಪ್ರತಿಮೆ, ಅದಕ್ಕೆ ಅಡ್ಡ ಬಿದ್ದರೆ ನನಗೆ ಅಡ್ಡ ಬಿದ್ದಂತೆ ಎಂಬುದಾಗಿ ಹೇಳುವಾಗ ಎಲ್ಲರೂ ಆ ಒಂದು ಪ್ರತಿಮೆಗೆ ಅಡ್ಡ ಬೀಳುತ್ತಾರೆ. ಆದರೆ 3 ಜನರನ್ನ ಹೊರತುಪಡಿಸಿ, ಪ್ರಿಯರೇ, ಒಂದು ದೇವರ ಕಡೆ ಇರಬೇಕು, ಇನ್ನೊಂದು ಮನುಷ್ಯರ ಕಡೆ ಇರಬೇಕು. ಇಲ್ಲಿ ದಾನಿಯೇಲನ ಸ್ನೇಹಿತರಾದಂತ ಶಾದ್ರಕ್, ಮೇಷಕ್, ಅಬೇದ್ನೆಗೋ ದೇವರ ಕಡೆ ಇದ್ದರು. ಎಲ್ಲರೂ ಅಡ್ಡ ಬಿದ್ದರೂ ಸಹ ನಾವು ಮಾತ್ರ ಅಡ್ಡ ಬೀಳುವುದಿಲ್ಲ. ಎಲ್ಲರೂ ಅಡ್ಡ ಬೀಳುವಾಗ ಪೂಜಿಸದೇ ಇರತಕ್ಕಂತ, ಅಡ್ಡ ಬೀಳದೇ ಇರತಕ್ಕಂತ 3 ವ್ಯಕ್ತಿಗಳನ್ನ ಕೆಲವರು ಗಮನಿಸ್ತಾರೆ. ಇಲ್ಲಿ 3 ಇಬ್ರಿಯರಿದ್ದಾರೆ. ಇವರು ಮಾತ್ರ ಆ ಸಂಗೀತಕ್ಕೆ ತಮ್ಮ ಮನಸ್ಸನ್ನ ಕೊಟ್ಟು ವಿಧೇಯರಾಗುತ್ತಿಲ್ಲ, ಅಡ್ಡ ಬೀಳುತ್ತಿಲ್ಲ ಎಂಬುದಾಗಿ ರಾಜನಿಗೆ ದೂರನ್ನ ಕೊಡುತ್ತಾರೆ. ರಾಜನು ಅವರು 3 ಜನನ ಕರೆದು ಮೊದಲು ಸಮಾಧಾನದಲ್ಲಿ ಹೇಳಿ, ನೋಡಿ, ಮತ್ತೊಮ್ಮೆ ನಿಮಗೆ ಹೇಳುತ್ತೇನೆ, ಇನ್ನೊಂದು ಸಾರಿ ನಿಮಗೆ ನನ್ನ ಸಂಗೀತವನ್ನು ನುಡಿಸುತ್ತೇನೆ. ನೀವು ಒಂದು ವೇಳೆ ಇನ್ನೂ ಸಹ ಅದಕ್ಕೆ ಅಡ್ಡ ಬೀಳದೆ ಇದ್ದರೆ, ಪೂಜಿಸದೇ ಇದ್ದರೆ, ನಿಮ್ಮನ್ನ ಆ ಉರಿಯುವ, ದಗದಗನೆ ಉರಿಯುವ ಬೆಂಕಿಯೊಳಗೆ ಹಾಕುತ್ತೇನೆ. ಶಾದ್ರಕ್, ಮೇಷಕ್, ಅಬೇದ್ನೆಗೋ ಒಂದು ರೀತಿಯಲ್ಲಿ ಅವರು ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗಗಳಿತ್ತು. ಹೇಗೋ ಮಾಡಿ ಈ ಒಂದು ರಾಜಾಜ್ಞೆಯಿಂದ ತಪ್ಪಿಸ್ಕೊಳ್ಬಹುದು. ಎಷ್ಟೋ ಸಾವಿರಾರು ಜನ ಗುಂಪಿನಲ್ಲಿದ್ದಾರೆ, ನಾವು 3 ಜನ ಮಾತ್ರ ಯಾಕೆ ಪ್ರತ್ಯೇಕವಾಗಿರ್ಬೇಕು? ಸುಮ್ಮನೆ ನಾವು ಬಗ್ಗಿಕೊಂಡು ನಮ್ಮ ಶೂಲೇಸನ್ನ ಹಾಕೋ ರೀತಿಯಲ್ಲಿ ನಾಟಕ ಆಡಿದ್ರೆ ಗೊತ್ತಾಗೋದಿಲ್ಲ ಅವ್ರಿಗೆ, ಅಥವಾ ಏನೋ ಮಾಡಿ ನಾವು ಆ ಗುಂಪಿನಲ್ಲಿ ಕುಳಿತುಕೊಂಡ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ತಪ್ಪಿಸಿಕೊಳ್ಳಿಕ್ಕೆ ಅನೇಕ ಮಾರ್ಗಗಳು ಇದ್ದವರು ಅವರು ಮಾತ್ರ ತಪ್ಪಿಸಿಕೊಳ್ಳಲು ಅವಕಾಶಗಳನ್ನು, ಕಾರಣಗಳನ್ನು ಹುಡುಕದೆ ಸತ್ಯಕ್ಕೋಸ್ಕರ ನಿಂತರು ಎಂಬುದಾಗಿ ನಾವು ಗಮನಿಸಬೇಕಾದ ಸಂಗತಿ. 17ನೇ ವಚನ, ಅರಸೇ, ನಾವು ಆರಾಧಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಹುರಿಯುವ ಅವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು, ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಧೈರ್ಯವಾಗಿ, ನೇರವಾಗಿ ನೆಬೂಕದ್ನೆಚ್ಚರನಿಗೆ ಈ 3 ಯೌವನಸ್ಥರು ಹೇಳಿದ್ದೇನೆಂದರೆ, ಒಂದು ವೇಳೆ ನಮ್ಮನ್ನ ನೀವು ಆ ದಗದಗನೆ ಹುರಿಯುವ ಬೆಂಕಿಯೊಳಗೆ ಹಾಕಿದರೂ ಪರವಾಗಿಲ್ಲ, ನಮ್ಮ ದೇವರು ನಮ್ಮನ್ನು ಕಾಪಾಡ್ತಾರೆ. ಅದರಲ್ಲಿ ನಮಗೆ 2 ಮಾತಿಲ್ಲ, ಮತ್ತು ಅಪಸ್ವರವಿಲ್ಲ, ಅಪನಂಬಿಕೆ ಇಲ್ಲ. ನಾವು ದೃಢವಾಗಿದ್ದೇವೆ, ಅದರಲ್ಲಿ ಏನು ಇಲ್ಲ. ಆದ್ರೆ ಬಹಳ ಪ್ರಾಮುಖ್ಯವಾಗಿ ನೀವು 18ನೇ ವಚನವನ್ನು ಗಮನಿಸಬೇಕು. ದಿಸ್ ಈಸ್ ದ ಸೆಂಟರ್ ಕೀ ಫಾರ್ ಚಾಪ್ಟರ್ 3, 3ನೇ ಅಧ್ಯಾಯಕ್ಕೆ ಕೇಂದ್ರವಾದಂಥದ್ದು 18ನೇ ವಚನ. ಗಮನಿಸಿ, ಏನ್ ಹೇಳ್ತದೆ? ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಆರಾಧಿಸುವುದಿಲ್ಲ, ನೀವು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಹೇಗೂ ನಮ್ಮ ದೇವರು ಕಾಪಾಡ್ತಾರೆ, ಮೊದಲನೇದು. ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸ್ತಾರೆ, 2ನೇದು. ಆದ್ರೆ 3ನೇದು, ಒಂದು ವೇಳೆ ನಮ್ಮ ದೇವರು ನಮ್ಮನ್ನು ಆ ದಗದಗಿಸಿ ಹುರಿಯುವ ಬೆಂಕಿಯೊಳಗಿಂದ ಕಾಪಾಡದೆ ಇದ್ರೂ ಸಹ ನಾವು ಮಾತ್ರ ಆ ಪ್ರತಿಮೆಗೆ ಅಡ್ಡ ಬೀಳುವುದಿಲ್ಲ. ಪ್ರಿಯರೇ, ಬಹಳ ಪ್ರಾಮುಖ್ಯವಾದಂತ ಸತ್ಯ ಏನೆಂದ್ರೆ, ದೇವರು ತನ್ನ ಮಕ್ಕಳನ್ನ ಕಾಪಾಡುತ್ತಾನೆ ಎಂಬುದರಲ್ಲಿ 2 ಮಾತಿಲ್ಲ. ತನ್ನ ನಂಬಿಗಸ್ತರನ್ನು ಯಾವತ್ತೂ ಆತನು ಮೇಲಕ್ಕೆತ್ತುತ್ತಾನೆ ಎಂಬುದರಲ್ಲಿ 2 ಮಾತಿಲ್ಲ. ಆದರೆ
ಒಂದು ವೇಳೆ ದೇವರ ಚಿತ್ತಾನುಸಾರವಾಗಿ ನಾವು ಸಾಯಲೇಬೇಕಾದರೂ ಸಹ ಅದಕ್ಕೂ ಸಹ ನಾವು ಸಿದ್ಧರಾಗಿರಬೇಕು. ಯಾಕೆಂದ್ರೆ ಅಂತವರನ್ನ ದೇವರು ತನ್ನ ಮಗನನ್ನ ಕಳುಹಿಸಿ ಕಾಪಾಡಿದನು ಎಂಬುದಾಗಿ ಈ ಕಥೆ ಹೇಳ್ತಾ ಇದೆ. ಇಷ್ಟು ದೃಢವಾದ ವಿಶ್ವಾಸ ನಂಬಿಕೆ ಇರತಕ್ಕಂಥ ಶಾದ್ರಕ್ ಮೇಷಕ್ ಅಬೇದ್ನೆಗೋ ಅವರನ್ನ ದೇವರು ಬಿಟ್ಟು ಕೊಡಲಿಲ್ಲ. 3 ಜನರನ್ನ ಬೆಂಕಿಯೊಳಗೆ ಹಾಕಿದಾಗ 4ನೇಯವನು ಯೇಸು ಕ್ರಿಸ್ತನ ಹಾಗೆ ದೇವ ಕುಮಾರನಿಗೆ ಆಗಿದ್ದನು ಎಂಬುದಾಗಿ ನೆಬೂಕದ್ನೆಚ್ಚರನೇ ಗಮನಿಸುತ್ತಾನೆ. ಯೇಸು ಸ್ವಾಮಿ ಅವ್ರ ಜೊತೆಯಲ್ಲಿ ನಡೆದು ಸ್ವಾಮಿ ಹೇಳ್ತಾನೆ, ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನದಲ್ಲಿ, ನಾನೇ ಪುನರುತ್ಥಾನವೂ ಜೀವವಾಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಸಹ ಬದುಕುವನು ಎಂಬುದಾಗಿ. ಪ್ರಿಯರೇ, ಒಂದಲ್ಲ ಒಂದು ದಿನ ನಮ್ಮ ಪಾಪಗಳಿಗೆ ನಾವೆಲ್ಲರೂ ಸಾಯಲು ಹೋಗುತ್ತೇವೆ. ಪಾಪವು ಕೊಡುವ ಸಂಬಳ ಮರಣ. ಆದರೆ ನಮಗಿರ್ತಕ್ಕಂಥ ನಿರೀಕ್ಷೆ, ಭರವಸೆ, ಕ್ರಿಸ್ತನಲ್ಲಿ ಸತ್ತವರು ಆತನ ಬರೋಣದಲ್ಲಿ ಎದ್ದೇಳುವಂತವರಾಗಿದ್ದಾರೆ. ಕ್ರಿಸ್ತನಿಗೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟವರು, ಹುತಾತ್ಮರಾಗಿ ಪ್ರಾಣವನ್ನು ಕೊಟ್ಟವರು, ತ್ಯಾಗಮಯವಾಗಿ ಪ್ರಾಣವನ್ನು ಕೊಟ್ಟವರು, ಕಠಿಣವಾದ ಪರಿಸ್ಥಿತಿಯಲ್ಲಿ ಅವರು ಕ್ರಿಸ್ತ ನಂಬಿಕೆಯನ್ನು ಬಿಡದೆ ದೃಢವಾಗಿ ಇದ್ದವರನ್ನ ಸ್ವಾಮಿ ಯಾವತ್ತೂ ಮರೆಯುವುದಿಲ್ಲ. ಯೇಸು ಸ್ವಾಮಿ ತನ್ನ ಬರೋಣದಲ್ಲಿ ಅಂತಹ ಮಕ್ಕಳ ಮೇಲೆ ಹೆಚ್ಚು ಕನಿಕರವನ್ನು ತೋರಿಸಿ ಕಾಪಾಡುವಂತನಾಗಿದ್ದಾನೆ. ಪ್ರಿಯರೇ, ಶಾದ್ರಕ್ ಮೇಷಕ್ ಅಬೇದ್ನೆಗೋ ಒಂದು ರೀತಿಯಲ್ಲಿ ನಮ್ಮ ಅಂತ್ಯಕಾಲಕ್ಕೆ ಉದಾಹರಣೆಗಳಾಗಿದ್ದಾರೆ, ದೃಷ್ಟಾಂತಗಳಾಗಿದ್ದಾರೆ, ಮಾದರಿಯಾಗಿದ್ದಾರೆ. ಬೇರೆ ಎಲ್ಲರಿಗಿಂತಲೂ ವ್ಯತ್ಯಾಸವಾಗಿದ್ರು. ಅಲ್ಲಿ ಸಾವಿರಾರು ಲಕ್ಷಾಂತರ ಜನ ಕೂಡಿದ್ರು. ಆದ್ರೂ ಸಹ ಇವರು ಸತ್ಯಕ್ಕೋಸ್ಕರ ಒಬ್ಬೊಂಟಿಗರಾಗಿ ನಿಂತರು. ಅಲ್ಲಿ ಒಬ್ಬ ಬಲಿಷ್ಠನಾದಂತ ದೈತ್ಯ ರಾಜನು, ವಿಶ್ವದ ರಾಜನು ಅಪ್ಪಣೆಯನ್ನ ಕೊಡ್ತಾ ಇದ್ದಾರೆ, ನೀವು ಹೀಗೇ ಮಾಡಬೇಕು ಎಂಬುದಾಗಿ. ಆದರೆ ಅವರು ಒಪ್ಪಿಕೊಳ್ಳುವುದಿಲ್ಲ. ಪ್ರಿಯರೇ, ಅಂತ್ಯಕಾಲದಲ್ಲಿ ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ಇದೇ ರೀತಿಯಲ್ಲಿ ನಮಗೆ ಒಂದು ಆಜ್ಞೆ ಬರುತ್ತದೆ. ಯಾರ್ಯಾರಿಗೆ ಆ ಮೃಗದ ಗುರುತು ಇರುವುದಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನ ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಅವರಿಗೆ ಯಾವ ಸವಲತ್ತುಗಳು ಇರುವುದಿಲ್ಲ. ನಿಮ್ಮ ಇಷ್ಟ ಬಂದಂತೆ ನೀವು ಆರಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲವನ್ನ ಮೃಗವು ಹೇಳಿದಾಗೆ ಕೇಳಬೇಕು. ಅದರ ಗುರುತು ನಿಮ್ಮ ಹಣೆ ಮೇಲಿರ್ಬೇಕು, ಅದರ ಗುರುತು ನಿಮ್ಮ ಕೈ ಮೇಲಿರ್ಬೇಕು. ಇವೆಲ್ಲಾ ಒತ್ತಡಗಳು ಬಂದಾಗ, ಬಲವಂತವಾಗಿ ನಾವು ಆರಾಧನೆ ಮಾಡಲೇಬೇಕು, ಸ್ವೀಕಾರ ಮಾಡಲೇಬೇಕು ಎಂಬುದಾಗಿ ಬಂದಾಗ ನೀವು ಯಾರ ಕಡೆ ನಿಲ್ಲುತ್ತೀರಿ ಎಂಬುದು ಒಂದು ಪ್ರಶ್ನೆ ಆಗಿದೆ. ಇಟ್ಸ್ $1 million ಕ್ವೆಶ್ಚನ್ ಆಸ್ ಟು ಹೂಸ್ ಸೈಡ್ ವಿ ಆರ್ ಗೋಯಿಂಗ್ ಟು ಸ್ಟ್ಯಾಂಡ್. ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 29ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಪೇತ್ರನು ಉಳಿದ ಅಪೊಸ್ತಲರು ಹೇಳ್ತಕ್ಕಂಥದ್ದು, ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರಬೇಕಲ್ಲವೇ ಎಂಬುದಾಗಿ. ಮನುಷ್ಯರು ಕೊಡ್ತಕ್ಕಂಥ ಆಜ್ಞೆಗಳಿಗೆ ಹೆದರಿ ದೇವರಿಗೆ ವಿರೋಧವಾಗಿ ನಡೆದಂತ ಪಕ್ಷದಲ್ಲಿ ನಾವು ಆ 2ನೇ ಮರಣದಲ್ಲಿ ಭಾಗಿಯಾಗುತ್ತೇವೆ. ಆದ್ರೆ ಯಾವ ವ್ಯಕ್ತಿ ಈ ಲೋಕವನ್ನು ಜಯಿಸಿ ಕ್ರಿಸ್ತನಿಗೋಸ್ಕರ ನಿಲ್ಲಲು ಸಿದ್ಧನಾಗುತ್ತಾನೆ, ಆತನಿಗೆ 2ನೇ ಮರಣದಲ್ಲಿ ಪಾಲಿರುವುದಿಲ್ಲ.
ಪ್ರಿಯರೇ, ಇಲ್ಲಿ ಶಾದ್ರಾಕ್, ಮೇಷಕ್, ಅಬೇದ್ನಿಗೋ ಆ ರಾಜನಿಗೆ ಉತ್ತರವನ್ನು ಕೊಡುತ್ತಾರೆ. ಸಮಾಧಾನದಲ್ಲಿ, ಶಾಂತಿಯಲ್ಲಿ, ಯಾವುದೇ ಗೊಂದಲವಿಲ್ಲದೆ, ಭಯಭೀತಿ ಇಲ್ಲದೆ ಧೈರ್ಯವಾಗಿ ನಿಲ್ಲುತ್ತಾರೆ. ಅಂತ್ಯಕಾಲದಲ್ಲಿ ಕ್ರಿಸ್ತನು ನಮ್ಮ ಜೊತೆಯಲ್ಲಿರುವಾಗ ನಾವು ಧೈರ್ಯವಾಗಿ ನಿಲ್ಲಬೇಕಾಗಿದೆ. ರೋಮಾಪುರದವರಿಗೆ 8ನೇ ಅಧ್ಯಾಯ 31ನೇ ವಚನ ಹೇಳ್ತಕ್ಕಂಥದ್ದು, ದೇವರು ನಮ್ಮ ಜೊತೆಯಲ್ಲಿರುವಾಗ ನಮ್ಮನ್ನು ವಿರೋಧಿಸುವವರು ಯಾರು? ಇಫ್ ಗಾಡ್ ಬಿ ಫಾರ್ ಅಸ್, ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್? ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೇನೆ, ವಿತ್ ಗಾಡ್ ವಿ ಆರ್ ಅ ಮೆಜಾರಿಟಿ. ದೇವರು ನಮ್ಮ ಜೊತೆಯಲ್ಲಿರುವಾಗ ನಾವು ಬಹುಸಂಖ್ಯೆಯಲ್ಲಿದ್ದೇವೆ. ವಿ ಆರ್ ನಾಟ್ ಅ ಮೈನಾರಿಟಿ. ನಾವು ಸ್ವಲ್ಪ ಜನರಾಗಿರಬಹುದು. ಯೇಸು ಸ್ವಾಮಿನೇ ಹೇಳುವಂತನಾಗಿದ್ದಾನೆ, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 20ನೇ ವಚನದಲ್ಲಿ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿ ನನ್ನ ಆರಾಧಿಸುತ್ತಾರೋ ಅಂತವರ ಮಧ್ಯದಲ್ಲಿ ಇದ್ದೇನೆ ಎಂಬುದಾಗಿ. ಭಕ್ತಿಯಿಂದ, ನಮ್ರತೆಯಿಂದ, ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಯಾರು ಆತನನ್ನ ಆರಾಧಿಸುತ್ತಾರೆ ಅಂತ ಸಣ್ಣ ಗುಂಪಿನ ಜೊತೆಯಲ್ಲಿ ಸ್ವಾಮಿ ಇರ್ತಾರೆ. ಬಹು ಸಂಖ್ಯೆ ಆಗಿರ್ಬೇಕು, ದೊಡ್ಡ ಸಭೆ ಆಗಿರ್ಬೇಕು, ದೊಡ್ಡ ಗುಂಪಾಗಿರ್ಬೇಕು, ದೊಡ್ಡ ಸಂಖ್ಯೆಯಲ್ಲಿ ನಾವಿರ್ಬೇಕೆಂಬುದಾಗಿ ನಾವು ಇಷ್ಟಪಡುವುದಕ್ಕಿಂತ ವಿಧೇಯರಾಗಿ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ರೀತಿಯಲ್ಲಿ ನಾವು ನಂಬಿಗಸ್ತರಾಗಿರೋಣ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳುವ ಹಾಗೆ, ಸ್ವಲ್ಪವಾದದ್ದರಲ್ಲಿ ನಂಬಿಗಸ್ತನಾದವನು ಬಹಳವಾದದ್ದರಲ್ಲಿಯೂ ನಂಬಿಗಸ್ತನಾಗುವನು. ಸ್ವಲ್ಪವಾದದ್ದರಲ್ಲಿ ಅನ್ಯಾಯಗಾರನಾದವನು ಬಹಳವಾದದ್ದರಲ್ಲಿಯೂ ಅನ್ಯಾಯಗಾರನಾಗಿರುವನು. ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಸ್ವಲ್ಪದರಲ್ಲಿ ನಂಬಿಗಸ್ತರಾಗಿದ್ದರು. ಅದರ ಪರಿಣಾಮ ಅವರು ಬ್ಯಾಬಿಲೋನ್ ದೇಶದಲ್ಲಿ ಗುರುತಿಸಲ್ಪಟ್ಟರು. ದಾನಿಯೇಲನಾಗೆ ಅವರು ಸಹ ಉನ್ನತ ಪದವಿಗೆ ಏರಿಕೆ ಆದರು. ಇಡೀ ವಿಶ್ವಕ್ಕೆ ಇವತ್ತು ಸಹ 2500 ವರ್ಷಗಳ ಹಿಂದೆ ನಡೆದಂತ ಘಟನೆಯಲ್ಲಿ ಇವತ್ತು ನಾವು ಅವರ ಬಗ್ಗೆ ಮಾತಾಡ್ತಾ ಇದ್ದೇವೆ, ಅವರನ್ನ ಮಾದರಿಯಾಗಿ ತೆಗೆದುಕೊಳ್ತೇವೆ. ಯಾಕೆಂದ್ರೆ ಅಂತ್ಯಕಾಲದಲ್ಲಿ ಅಂತವರು ಬೇಕು. ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಅಂತ ವ್ಯಕ್ತಿಗಳು ಬೇಕು. ನಂಬಿಗಸ್ತರಾಗಿರ್ತಕ್ಕಂಥವ್ರು ಬೇಕು, ಪ್ರಾಮಾಣಿಕರಾಗಿರ್ತಕ್ಕಂಥವ್ರು ಬೇಕು ಎಂಬುದಾಗಿ ಅವ್ರು ಹೇಳ್ತಕ್ಕಂಥದ್ದು ಇಷ್ಟೇ, ರಾಜನೇ, ನಮ್ಮ ಪ್ರಾಣದ ಬಗ್ಗೆ ನಮ್ಗೆ ಕಾಳಜಿ ಇಲ್ಲ, ನಮ್ಮ ಬಗ್ಗೆ ನಾವು ಯೋಚನೆ ಮಾಡಲ್ಲ, ಇಷ್ಟು ಮಾತ್ರ ನಾವು ದೃಢವಾಗಿ ನಿಂತ್ಕೊಂಡು ಹೇಳಲಿಕ್ಕೆ ಬಲ್ಲೆವು. ಅದೇನೆಂದ್ರೆ, ನೀನು ನಮ್ಮನ್ನು ಕಾಪಾಡದಿದ್ರು ಸಹ, ಅಥವಾ ನಮ್ಮ ದೇವರು ನಮ್ಮನ್ನ ಕಾಪಾಡದಿದ್ರು ಸಹ ನಾವು ಮಾತ್ರ ಪ್ರತಿಮೆಗೆ ಅಡ್ಡ ಬೀಳುವುದಿಲ್ಲ ಎಂಬುದಾಗಿ. ಅಂತ್ಯಕಾಲದಲ್ಲಿ ದೇವರು ಅಂತ ವ್ಯಕ್ತಿಗಳನ್ನ ನೋಡುತ್ತಿದ್ದಾರೆ. ಕೀರ್ತನೆಗಳು 34ನೇ ಅಧ್ಯಾಯ 7ನೇ ವಚನ ಹೇಳುವ ಹಾಗೆ, ಯಾರು ದೇವರಲ್ಲಿ ಭಯಭಕ್ತವುಳ್ಳವರಾಗಿದ್ದಾರೋ ಅವರ ಸುತ್ತಲೂ ದೇವದೂತರನ್ನ ಸ್ವಾಮಿ ಕಳುಹಿಸಿ ಅವರನ್ನ ಕಾಪಾಡುತ್ತಾನೆ. ಕೀರ್ತನೆಗಳು 91ನೇ ಅಧ್ಯಾಯದಲ್ಲಿ ಹೇಳುವ ಹಾಗೆ, 10,000 ಜನ ನಿಮಗೆ ಆ ಕಡೆ, 20,000 ಜನ ಇನ್ನ ಆ ಕಡೆ ಬಿದ್ದರೂ ಸಹ ಯಾರು ಸಹ ನಿಮ್ಮ ಹತ್ತಿರಕ್ಕೆ ಸುಳಿಯಲು ಸಾಧ್ಯವಿಲ್ಲ. ಯಾಕೆಂದ್ರೆ ಯೆಹೋವನಲ್ಲಿ ಭರವಸೆ ಇಡುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ. ದೇವರು ನಮ್ಮ ಕೂಡ ಇರುವಾಗ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಕೀರ್ತನೆಗಳು 46:1 ಹೇಳುವ ಹಾಗೆ, ಯೆಹೋವನು ನನ್ನ ಆಶ್ರಯ ದುರ್ಗವು, ನನ್ನ ಬಲವು, ನನ್ನ ಖೇಡ್ಯವು, ನನ್ನ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಪಾರು ಮಾಡುತ್ತಾನೆ ಎಂಬುದಾಗಿ. ಪ್ರಿಯರೇ, ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಅವರಿಗೆ ಬಂದಂತ ಒಂದು ಕಠಿಣವಾದ ಶಿಕ್ಷೆ ಒಂದು ವೇಳೆ ನಮಗೆ ಬರದೇ ಇರಬಹುದು. ಆ ದಗಿದಗಿಸುವ ಅವಿಗೆಯೊಳಗೆ ನಾವು ಬೀಳದೇ ಇರಬಹುದು. ಆದರೆ ಅಂತಹ ಪರಿಸ್ಥಿತಿಗಳು
ಹತ್ತಿರವಾಗಿದೆ, ಸಂಭವಿಸುತ್ತವೆ. ನಾವು ಸಿದ್ಧರಾಗಿರಬೇಕು. ಬಲವಂತವಾದ ಆರಾಧನೆಗೆ ನಮ್ಮನ್ನ ಒಪ್ಪಿಸಿಕೊಡದೆ, ಹೆಚ್ಚು ದೂರವಿಲ್ಲ, ಭಾನುವಾರದ ಆಚರಣೆ ಚಾಲ್ತಿಯಲ್ಲಿ ಬರುತ್ತದೆ. ನಿಜವಾದ ಪರೀಕ್ಷೆ ಸಬ್ಬತ್ತನ್ನು ಕೈಕೊಳ್ತಕ್ಕಂಥ ಮಕ್ಕಳಿಗೆ ಬರುವಂತದ್ದಾಗಿದೆ. ಇವತ್ತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ 7ನೇ ದಿನದ ಸಬ್ಬತ್ತನ್ನ ಆರಾಧಿಸುವ ಅನುಕೂಲತೆಗಳು, ಅವಕಾಶಗಳು, ಸವಲತ್ತುಗಳು ನಮಗೆ ಸಿಕ್ಕಿದೆ. ಒಂದು ಕಾಲ ಬರುವಂತದ್ದಾಗಿದೆ, ನಾವು ಭಯದಿಂದ ಈ ಆರಾಧನೆಯನ್ನ ಮಾಡಬೇಕಾಗ್ತದೆ. ಎಷ್ಟೋ ದೇಶಗಳಲ್ಲಿ ಇವತ್ತು ಸಹ ಸಬ್ಬತ್ತನ್ನ ರಹಸ್ಯವಾಗಿ ಕೈಕೊಳ್ಳುತ್ತಿದ್ದಾರೆ, ಭಯದಿಂದ ಕೈಕೊಳ್ಳುತ್ತಿದ್ದಾರೆ. ಆದ್ರೆ ದೇವರ ನಾಮಕ್ಕೆ ಸ್ತೋತ್ರವಾಗಿದೆ. ನಮಗೆ ಸಿಕ್ಕಿರ್ತಕ್ಕಂಥ ನಮ್ಮ ದೇಶದ ಧಾರ್ಮಿಕ ಸ್ವಾತಂತ್ರ್ಯಕ್ಕೋಸ್ಕರ ಸ್ತೋತ್ರ. ಇವೆಲ್ಲವೂ ಸಿಕ್ಕಿದಾಗಲೂ ಸಹ ನಾವು ಆತನನ್ನು ನಂಬಿಗಸ್ತಿಕೆಯಿಂದ ಆರಾಧನೆ ಮಾಡದೇ ಇದ್ರೆ ಈ ಅವಕಾಶಗಳು ಮುಂದೆ ತಪ್ಪಿ ಹೋಗುತ್ತದೆ. ಅದಕ್ಕೆ ನಾವು ನಮ್ಮನ್ನ ಒಪ್ಪಿಸಿಕೊಡಬೇಕು ದೇವರಿಗೆ. ಸ್ವಾಮಿ, ನೀನು ನಮ್ಮ ಜೊತೆಯಲ್ಲಿರು, ಇದ್ದೀಯಾ, ಇನ್ನು ಮುಂದೆ ದಿವಸ ಇರುತ್ತಿ ಎಂಬ ವಿಶ್ವಾಸದಲ್ಲಿ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಪ್ರತಿಮೆಯನ್ನು ಪೂಜಿಸುವುದು ಒಂದು ಆಯ್ಕೆಯ ಸ್ವಾತಂತ್ರ್ಯವಾಗಿತ್ತು. ಎಲ್ಲರಿಗೂ ಆಯ್ಕೆಯ ಸ್ವಾತಂತ್ರ್ಯ ಕೊಡಲ್ಪಟ್ಟಿತ್ತು. ಆದ್ರೆ ಅದರಲ್ಲಿ 3 ಜನ ಮಾತ್ರ ಸರಿಯಾದ ಆಯ್ಕೆಯನ್ನು ಮಾಡಿಕೊಂಡು ಜಯಶಾಲಿಗಳಾದರು. ಆ ಶಾದ್ರಕ್, ಮೇಷಕ್, ಅಬೇದ್ನೆಗೋ ರೀತಿಯಲ್ಲಿ ನಾವು ಸಹ ಜಯಶಾಲಿಗಳಾಗೋಣ. ದೇವರು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಇಕ್ಕಟ್ಟಿನಿಂದ ಪಾರು ಮಾಡಿ ಆ ಜಯಮಾಲಿಯು ನಮ್ಮದಾಗುವಂತೆ ಸಹಾಯ ಮಾಡುತ್ತಾನೆ ಎಂಬ ನಿರೀಕ್ಷೆಯಲ್ಲಿ ಬಾಳೋಣ. ದೇವರು ನಮ್ಮನ್ನ ಆಶೀರ್ವದಿಸಲಿ. ಆಮೇನ್. ಉತ್ತಮವಾದಂತ ಪಾಠಗಳಿಗಾಗಿ ಹಿರಿಯ ಬೋಧಕರಾದಂತ ಪ್ರಸನ್ನ ಕುಮಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಆತ್ಮಿಕವಾದಂತ ಆಶೀರ್ವಾದಗಳೊಂದಿಗೆ ಇನ್ನು ತನ್ನ ಸೇವೆಯಲ್ಲಿ ಹೆಚ್ಚಾಗಿ ತಮ್ಮನ್ನು ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಆ ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ಈ ಸಮಯದಲ್ಲಿ ಹಂಚಿಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಒಂದು ಪ್ರಾರ್ಥನೆ ಮನವಿ ಆಗಿ ಇವತ್ತು ನಮ್ಮ ಮಧ್ಯದಲ್ಲಿ ಪಾಸ್ಟರ್ ರಾಜು ಹೇಳಿ. ನಮ್ಮ ಸಭೆಯ ಹೇಳಿ. ನಮ್ಮ ಸಭೆಯ ಒಂದು ಸದಸ್ಯೆ ಶ್ರೀಮತಿ ನ್ಯಾನ್ಸಿ ಸುಹಾನ್, ಈ ಸಮಯದಲ್ಲಿ ಆಕೆ ಆಸ್ಪತ್ರೆಗೆ ದಾಖಲಾಗಿದ್ದಾಳೆ. ಹೆರಿಗೆಯ ಸಮಯವಾಗಿದೆ. ಯಾವುದೇ ಗೊಂದಲವಿಲ್ಲದಂತೆ ಸಮಾಧಾನದಲ್ಲಿ ಹೆರಿಗೆ ಆಗಲಿ ಎಂಬುದಾಗಿ ದಯವಿಟ್ಟು ಪ್ರಾರ್ಥನೆ ಮಾಡಿ. ನ್ಯಾನ್ಸಿ ಸುಮಾನ್ ಅವರಿಗೆ ಸುಹಾನ್ ಮಿಸಸ್ ನ್ಯಾನ್ಸಿ ಸುಹಾನ್ ಪ್ರಸವ. ಓಕೆ, ಅವರಿಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸುಲಲಿತವಾದ ಹೆರಿಗೆಗಾಗಿ ಪಾಸ್ಟರ್ ಅಮಿತ್ ಅವರು ಇದ್ದಾರೆ, ಅವರು ಪ್ರಾರ್ಥನೆ ಮಾಡ್ಬೇಕೆಂಬ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ಹಂಚಿಕೊಳ್ಬೇಕೆಂಬ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ನೀವುಗೋಸ್ಕರ ಪ್ರಾರ್ಥಿಸಿ. ಸಹೋದರ KP ರವಿ ಬಳ್ಳಾರಿ ಅವರ ಮನವಿಯನ್ನ ನಾವು ಬಲ್ಲವರಾಗಿದ್ದೇವೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ನ್ಯಾನ್ಸಿ ಡೇವಿಡ್ ಅವರ ಸ್ಥಿತಿ ಇನ್ನೂ ಕೂಡ ಚಿಂತಾಜನಕವಾಗಿದೆ ಎಂಬುದಾಗಿ ಕೇಳಿದ್ದೇವೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಾಗೂ ಸಹೋದರಿ ಶೋಭಾ ಡೇವಿಡ್ ರಾಯಚೂರ್ ಅವರು, ಅವ್ರಿಗೆ ಅಸ್ವಸ್ಥರಾಗಿದ್ದಾರೆ, ಅವ್ರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಕೇಳ್ಕೊಂಡಿದ್ದಾರೆ. ನಿನ್ನೆ ನಿಂಗಣ್ಣ ಅನ್ನೋರು ಅವರು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಕೇಳ್ಕೊಂಡಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ, ಸವಿತಾ ಕುಷ್ಟಗಿ ಅವರು, ಅವರ ಅಕ್ಕಂದಿರು ಅಸ್ವಸ್ಥರಾಗಿದ್ದಾರೆ,
ಅವರು ಕೂಡ ಅಸ್ವಸ್ಥರಾಗಿದ್ದಾರೆ, ಅವ್ರ ಕುಟುಂಬದಲ್ಲೆಲ್ಲರೂ ಅಸ್ವಸ್ಥರಾಗಿದ್ದಾರೆ. ಅವರಿಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಹಿರಿಯರಾದಂತಹ ಲೋಕೇಶ್ ಅಂಕಲ್ ಅವರ ಕುಟುಂಬದವರಿಗಾಗಿ ಪ್ರಾರ್ಥನೆ ಮಾಡೋಣ. ಅವರು ಅಸ್ವಸ್ಥರಾಗಿದ್ದಾರೆ. ಎಲ್ಲರೂ ಕುಟುಂಬದವರೆಲ್ಲರೂ ಕೂಡ, ಜೊತೆಗೆ ಪ್ರೇಮ್ನಾಥ್ ಕೋಲ್ಕರ್ ಅವರ ಹಿರಿಯರಾದಂತ ಪ್ರೇಮ್ನಾಥ್ ಕೋಲ್ಕರ್ ಅವರ ಮಕ್ಕಳು ವಿನಯ್ ಮತ್ತು ವಿಕ್ರಮ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತೆ ಯಾವ್ದಾದ್ರು ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲವಾದರೆ ಪಾಸ್ಟರ್ ಅಮಿತ್ ರಾವ್ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ ಪಾಸ್ಟರ್ ಅಮಿತ್ ಅವರು? ಇಲ್ವಾದರೆ ಸಹೋದರ ಜಾನ್ಸನ್ ಸಣ್ಣಪ್ಪ ಅವರಿದ್ದಾರೆ ನಮ್ಮ ಮಧ್ಯದಲ್ಲಿ. ಅವ್ರ ಪ್ರಾರ್ಥನೆಯಲ್ಲಿ ನಮ್ಮ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ಸಾಯಂಕಾಲದ ವೇಳೆಯಲ್ಲಿ ನಿನ್ನ ಸೇವಕರಾದಂತ ಪ್ರಸನ್ನ ಕುಮಾರ್ ಅವರ ಮುಖಾಂತರವಾಗಿ ಈ ದಿನದ ಸಬ್ಬತ್ ಸಾಲ ಪಾಠವನ್ನ ಆಶೀರ್ವಾದದಾಯಕವಾಗಿ ಕಲಿಯುವಂತೆ ಮತ್ತೊಂದು ಅವಕಾಶವನ್ನ ನಮ್ಮೆಲ್ಲರಿಗೂ ಕೊಟ್ಟು ಕಲೀಲಿಕ್ಕಾಗುವಂತೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಆತ್ಮನ ಮುಖಾಂತರವಾಗಿ ನೀನು ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ನಿನಗೆ ಕೊಂಡಾಟಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ 13 ಕುಟುಂಬಗಳಾಗಿ ಈ ದಿನ ನಿನ್ನ ವಾಕ್ಯವನ್ನು ಕಲ್ತಿದ್ದೇವೆ ಸ್ವಾಮಿ. ಕರ್ತನೆ, ಕಲಿಯಬೇಕಾದಂತ ಇನ್ನು ಅನೇಕ ಕುಟುಂಬಗಳು ನಿನಗಿವೆ ಸ್ವಾಮಿ. ಅವರನ್ನ ಸೈತಾನನು ತೊಂದರೆ ಪಡಿಸಿದ್ದಾನೆ. ಅವರಿಗೆ ಅಡ್ಡಿಗಳಿವೆ, ಆತಂಕಗಳಿವೆ, ಸಮಸ್ಯೆಗಳಿವೆ, ತೊಂದರೆಗಳಿವೆ, ಬರಲಿಕ್ಕಾಗದಂತ ಪರಿಸ್ಥಿತಿಗಳಿವೆ. ನಿನ್ನ ವಾಕ್ಯಗಳನ್ನ ಕಲಿಯಲು ಇರಬಹುದಾದಂತ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಿ ಮುಂದಿನ ದಿನಮಾನಗಳಲ್ಲಿ ಕಲಿಯಲು ಇಚ್ಛೆ ಪಡುವಂತ, ಕಲಿಯುವಿಕೆಯಲ್ಲಿ ಸಂತೋಷ ಪಡುವಂತ, ಆಸಕ್ತಿ ಉಳ್ಳುವಂತ ಪ್ರತಿಯೊಬ್ಬ ನಿನ್ನ ಭಕ್ತರನ್ನ, ಕುಟುಂಬಗಳನ್ನ ನಿನ್ನ ಪಾದ ಸನ್ನಿಧಾನಕ್ಕೆ ತಂದು ಈ ಕಾರ್ಯಕ್ರಮದ ಮುಖಾಂತರವಾಗಿ ಹೆಚ್ಚು ಆತ್ಮಿಕ ಬಲವನ್ನ ಹೊಂದುತ್ತಾ ಪ್ರವಾದನ ವಿಷಯಗಳನ್ನ ಪರಿಪೂರ್ಣವಾಗಿ ಕಲಿತು ನೆರವೇರುವಂತ ಸಮಯ ಬಂದಾಗ ನಾವು ಹೆದರದೆ, ಕಳವಳಗೊಳ್ಳದೆ ಸ್ವಾಮಿ ನಿನಗೆ ನಾವು ಸಂಪೂರ್ಣವಾದ ಭಕ್ತಿಯನ್ನ, ವಿಶ್ವಾಸವನ್ನು, ನಂಬಿಕೆಯನ್ನ ಸ್ವಾಮಿ ನಾವು ಸಲ್ಲಿಸ್ಲಿಕ್ಕಾಗುವಂತೆ ಕೃಪೆ ಕೊಡು. ನಿತ್ಯ ಜೀವಕ್ಕೆ ಬಾಧ್ಯರಾಗಲು ಅದೊಂದೇ ಸ್ವಾಮಿ ನಮ್ಗೆ ಉಳಿದಿರುವ ಮಾರ್ಗ. ಮುಂದಿನ ದಿನಮಾನಗಳಲ್ಲಿ ಈ ಸತ್ಯವನ್ನ ಅರಿತಾಗ ಮಾತ್ರ ಕರ್ತನೆ ನಮ್ಮ ಹೃದಯ, ನಮ್ಮ ಮನಸ್ಸು ಸಂಪೂರ್ಣವಾಗಿ ನಿನ್ನ ಚಿತ್ತಕ್ಕೆ ವಿಧೇಯರಾಗಲು ಸಾಧ್ಯ. ಈ ಸತ್ಯಗಳನ್ನ ತಿಳಿಯದೆ ಕೇವಲ ನೆಪ ಮಾತ್ರಕ್ಕೆ ಕ್ರೈಸ್ತತ್ವವನ್ನ ಹೊಂದಿಕೊಂಡು ಕ್ರೈಸ್ತಿಯ ಜೀವಿತವನ್ನ ನಡೆಸುತ್ತಿರುವಂತ ದೇವ ಜನರಿಗೆ ಅಪಾಯಗಳು ಬಂದಾಗ ಅರಿವಿಲ್ಲದೆ ನಾಶನಕ್ಕೆ, ಅಪಾಯಗಳಿಗೆ ಗುರಿಯಾಗುವಂತರಾಗ್ತಾರೆ ಸ್ವಾಮಿ. ಅದಕ್ಕಾಗಿ ಪ್ರವಾದನೆಗಳು ನೆರವೇರುವುದಕ್ಕಿಂತ ಮುನ್ನ ನಿನ್ನ ಮಕ್ಕಳಿಗೆ ಇಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದೀ ಸ್ವಾಮಿ. ಇದು ಈ ಲೋಕದಲ್ಲಿ ಏನೇ ಕೊಟ್ಟರು ಸಿಗಲಾರದಂತ ಒಂದು ಕೃಪೆಯ ವರವಾಗಿದೆ ಸ್ವಾಮಿ. ಅದನ್ನ ಕಳ್ಕೊಳ್ಳದೆ ನಿನ್ನ ಭಕ್ತರೆಲ್ಲರೂ ಈ ಒಂದು ನಮ್ಮ ಈ ಜೂಮ್ ಕಾರ್ಯಕ್ರಮದ ಮುಖಾಂತರವಾಗಿ ಒಟ್ಟಾಗಿ ಸೇರಿ ನಿನ್ನಲ್ಲಿ ಕಲಿತು ನಿನ್ನ ಚಿತ್ತವನ್ನ ನೆರವೇರಿಸಲಿಕ್ಕಾಗುವಂತೆ, ಚಿತ್ತಕ್ಕಾಗಿ ಸಿದ್ಧರಾಗುವಂತೆ ಕಾರ್ಯ ಮಾಡಿ. ಸ್ತೋತ್ರ ರಾಜ, ಈ ದಿನಕ್ಕಾಗಿ ಸ್ತೋತ್ರ, ಸಂದೇಶಕ್ಕಾಗಿ ಸ್ತೋತ್ರ, ಕೂಡಿ ಬಂದಂತ ಸಭೆಗಾಗಿ ಸ್ತೋತ್ರ. ನಮ್ಮೆಲ್ಲರನ್ನು ನಷ್ಟಕೊಪ್ಪಿಸ್ತೇನೆ. 13 ಕುಟುಂಬಗಳನ್ನ ಆಶ್ರಯಿಸು, ಆತ್ಮನ ಬಲದಿಂದ ಅಭಿಷೇಕಿಸು, ಇನ್ನು ಹೆಚ್ಚಿನ ಜ್ಞಾನದಿಂದ ತುಂಬಿಸು. ಒಂದೊಂದು ಕುಟುಂಬವು ಸತ್ಯವನ್ನ ತಿಳಿದು ಈ ಲೋಕದಲ್ಲಿ ಒಂದೊಂದು ಕುಟುಂಬವನ್ನ ಸತ್ಯವನ್ನ ತಿಳಿಸುವಂತೆ ಕಾರ್ಯ ಮಾಡಿ. ಹೀಗೆ ನೀನು ಬರೋದವರೆಗೆ ಭೂಮಿ ಮೇಲೆಲ್ಲ ನಿನ್ನ ಸತ್ಯವು ಸ್ವಾಮಿ ಗಾಳಿ ಹಾಗೆ ವಿಸ್ತರಿಸಲ್ಪಟ್ಟು ಪ್ರತಿಯೊಂದು ಹೃದಯದಲ್ಲಿಯೂ ಸ್ವಾಮಿ
ಸತ್ಯದ ಎಲ್ಲಾ ಸುವಾರ್ತೆಯು ಪರಿಶುದ್ಧವಾದಂತ ನಿನ್ನ ಮಾರ್ಗಗಳೊಂದಿಗೆ ಸಂಪೂರ್ಣವಾಗಿ ತಿಳಿದು ಬರುವಂತೆ, ಎಲ್ಲಾ ಹೃದಯವು ನಿನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಂತೆ ಕಾರ್ಯ ಮಾಡಿ. ಇಗೋ ಸ್ವಾಮಿ, ಈ ರಾತ್ರಿ ಅನೇಕರಿಗೆ ಅಸ್ವಸ್ಥತೆ, ತೊಂದರೆ, ಸಮಸ್ಯೆಗಳನ್ನು ಅವರನ್ನ ನಿನ್ನ ಮುಂದೆ ತರ್ತೀವಿ ಸ್ವಾಮಿ. ಮಕ್ಕಳನ್ನ ನೀನು ಆಶೀರ್ವಾದ ಮಾಡು, ಅವ್ರನ್ನ ಮುಟ್ಟು ಗುಣಪಡಿಸುವ ಆರೋಗ್ಯದಿಂದ ತುಂಬಿಸು. ಸಹೋದರಿ ನ್ಯಾನ್ಸಿ ಸುಹಾನ್ ಅವರಿಗೋಸ್ಕರ ಪ್ರಾರ್ಥನೆ. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ, ಪ್ರಸವ ವೇಗದಕ್ಕಾಗಿ. ಸ್ವಾಮಿ, ಹೆರಿಗೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಮಗಳನ್ನ ನೀನು ಬಲಪಡಿಸು, ನೋವುಗಳನ್ನ ಸಹಿಸಿಕೊಳ್ಳಲು ಶಕ್ತಿ ಕೊಡು. ಸುಲಲಿತವಾದಂತ ಹೆರಿಗೆಯನ್ನ, ಪ್ರಸವವನ್ನ ದಯಪಾಲಿಸ್ಕೊಡು. ಆರೋಗ್ಯಕರವಾದಂತ ಮಗುವನ್ನ ದಯಪಾಲಿಸ್ಕೊಡು. ತಾಯಿ ಮಗು ಆರೋಗ್ಯದಿಂದ ಮನೆಗೆ ಬರುವಂತೆ ಎಲ್ಲಾ ಸುರಕ್ಷತೆಯಿಂದ ದಯಪಾಲಿಸ್ಕೊಡು. ವಿಶೇಷವಾಗಿ ಈ ಸಮಯದಲ್ಲಿ ಆ ಮಗಳಿಗೆ ಸ್ವಾಮಿ ನಿನ್ನ ವಿಶೇಷವಾದಂತ ಶಕ್ತಿಯನ್ನು ನೀಡಿ ಆಶೀರ್ವಾದದಾಯಕವಾದಂತ ಪ್ರಸವವನ್ನು ನೀಡಬೇಕೆಂದು ಬೇಡ್ತೇನೆ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ಸಹೋದರಿ ನ್ಯಾನ್ಸಿ ಡೇವಿಡ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಗಳು ಇನ್ನೂ ಅಸ್ವಸ್ಥಳಾಗಿದ್ದಾಳೆ, ಸಂಪೂರ್ಣವಾಗಿ ಗುಣವಾಗಿಲ್ಲ. ನೀನು ಕಾರ್ಯ ಮಾಡು. ನಿನ್ನ ಹೊರತು ಬೇರೆ ಯಾರಿಂದಲೂ ಇಂಥ ಪರಿಸ್ಥಿತಿಯಲ್ಲಿ ಶರೀರದೊಳಗೆ ಆಗಿರುವಂತ ಅಪಾಯಗಳನ್ನ ಸರಿಪಡಿಸಲು ಸಾಧ್ಯವಿಲ್ಲ ಸ್ವಾಮಿ. ಯಾವ ಔಷಧೋಪಚಾರಗಳು ಕೂಡ ಕೆಲವು ಸಾರಿ ಏನೂ ಮಾಡಕ್ಕಾಗಲ್ಲ. ನಿನಗೆ ಮಾತ್ರ ಸಾಧ್ಯ ಸ್ವಾಮಿ. ನೀನು ಈ ಸಮಯದಲ್ಲಿ ಆ ಕುಟುಂಬದ ಮೇಲೆ ಕರುಣೆ ಇಟ್ಟು ಆ ಮಗಳ ಮೇಲೆ ಕನಿಕರ ತೋರಿ ಆ ಮಗಳನ್ನ ಸಂಪೂರ್ಣವಾಗಿ ಸ್ವಸ್ಥಪಡಿಸಿ, ಯಾವುದೇ ಭಯವಿಲ್ಲದೆ, ಆತಂಕವಿಲ್ಲದೆ, ಸಮಸ್ಯೆಗಳಿಲ್ಲದೆ ಪರಿಪೂರ್ಣವಾಗಿ ಆರೋಗ್ಯವಂತಳಾಗಿ ಮನೆಗೆ ಬರುವಂತೆ ಕಾರ್ಯ ಮಾಡಿ. ಆ ಕುಟುಂಬವನ್ನು ಆಧರಿಸು, ಪರಾಮರ್ಶು, ಧೈರ್ಯ, ಬಲ, ತ್ರಾಣಗಳನ್ನು ಕೊಡು. ತೆಗೆದುಕೊಳ್ತಕ್ಕಂಥ ಔಷಧೋಪಚಾರಗಳನ್ನ ಆಶ್ರಯಿಸು. ನೋಡಿಕೊಳ್ಳುವಂತ ವೈದ್ಯರನ್ನ, ದಾಯಾದಿಗಳನ್ನ ಆಶ್ರಯಿಸಿ ಕಾಪಾಡಿಸು. ವಿಶೇಷವಾಗಿ ಸ್ವಾಮಿ, ಈ ಸಾಯಂಕಾಲ ಕರ್ತನೆ ಸಹೋದರ ರವಿ ಬಳ್ಳಾರಿ ಅವರಿಗೂ ಪ್ರಾರ್ಥನೆ. ಅವರ ಕುಟುಂಬ, ಮಕ್ಕಳನ್ನ ಮಾಡುವಂತ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು. ಕುಟುಂಬದ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸು. ಕುಟುಂಬದಲ್ಲಿ ಸಮಾಧಾನವನ್ನು ದಯಪಾಲಿಸು. ಅವರ ಒಂದು ಆಲಯ ಸ್ವಾಮಿ ಕರ್ತನೆ ಜೀರ್ಣೋದ್ಧಾರವಾಗುವಂತೆ ಕೃಪೆ ತೋರು. ಅದಕ್ಕಾಗಿ ನೀನು ಕಾರ್ಯ ಮಾಡಿ. ಸಹೋದರಿ ಉಮಾಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಆ ಮಗಳ ಸಂತಾನಕ್ಕಾಗಿ ಪ್ರಾರ್ಥಿಸುವಾಗ ನಿನ್ನ ಕೃಪೆ ತೋರು. ನಿನ್ನ ಕೃಪೆಯಿಂದ ಮಗಳು ಸಂತಾನ ಪ್ರಾಪ್ತಿಯನ್ನು ಹೊಂದುವಂತೆ ಸಹಾಯ ಮಾಡು. ವಿಶೇಷವಾಗಿ ಸ್ವಾಮಿ, ಈ ಸಾಯಂಕಾಲ ಕರ್ತನೆ ನಿನ್ನ ಪಾದ ಸನ್ನಿಧಾನಕ್ಕೆ ಹಿರಿಯರಾದಂತ ನಿಂಗಣ್ಣ ಅವರನ್ನ ನೀನು ಹಸ್ಕೊಪ್ತೇನೆ. ಅವರನ್ನ ಮುಟ್ಟು, ಅವರು ಸ್ವಸ್ಥರಾಗಿದ್ದಾರೆ, ಅವ್ರನ್ನ ಗುಣಪಡಿಸು, ಆರೋಗ್ಯದಿಂದ ತುಂಬಿಸು. ಸಹೋದರಿ ಕುಷ್ಟಗಿ ಸವಿತಾ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರ ಅಕ್ಕ ತಂಗಿಯರನ್ನ ಅವ್ರನ್ನ ಮುಟ್ಟಿ ಗುಣಪಡಿಸು. ಅವರ ಬಡತನವನ್ನ ನೀಗಿಸು, ಅವರ ಕೊರತೆಗಳನ್ನ ನೀಗಿಸು. ಅವ್ರ ಕುಟುಂಬಕ್ಕೆ ಆಧಾರವಾಗು. ಆ ಕುಟುಂಬವನ್ನ ಮೇಲೆತ್ತು ಭಯವಿಲ್ಲದೆ, ಕೊರತೆ ಇಲ್ಲದೆ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯ. ಹಿರಿಯರಂತ ಲೋಕ ಸಂಕಲ ಅವರನ್ನ, ಅವರ ಕುಟುಂಬ, ಮಕ್ಕಳನ್ನ, ಅವರೆಲ್ಲಾ ಸಂಬಂಧಿಕರನ್ನು ಆಶೀರ್ವದಿಸು. ಅವ್ರಿಗಿರ್ತಕ್ಕಂಥ ಅಸ್ವಸ್ಥತೆಯನ್ನ ತೆಗೆದುಹಾಕು. ಪರಿಪೂರ್ಣವಾದ ಆರೋಗ್ಯ ಕೊಡು, ಕ್ಷೇಮ ಕೊಡು, ಬಿಡುಗಡೆ ಕೊಡು. ಬೆಳಿಗ್ಗೆ ಹರ್ಷದಿಂದ ಅವರೆಲ್ಲರೂ ನಿನ್ನನ್ನು ಆರಾಧಿಸಲು, ಪ್ರಾರ್ಥಿಸಲು ನಿನ್ನ ಪಾದ ಸಂಧಾನಕ್ಕೆ ಬರುವಂತೆ ಸಹಾಯ ಮಾಡು. ಹಿರಿಯಂತ ಪ್ರೇಮ ಸರ್ ಅವ್ರನ್ನ, ಅವ್ರ ಮಕ್ಕಳನ್ನ ನಷ್ಟಕೊಪ್ತೇನೆ ಸ್ವಾಮಿ. ವಿನಯ್ ಮತ್ತು ವಿಕ್ರಮ್ಗೋಸ್ಕರ ಪ್ರಾರ್ಥನೆ. ಅವ್ರನ್ನ ಮುಟ್ಟಪ್ಪ, ಎಲ್ಲ ದುಷ್ಟ ಶಕ್ತಿಯ ಕಾರ್ಯಗಳಿಂದ ಅವ್ರನ್ನ ದೂರ ಮಾಡಿ ಅವ್ರಿಗೆ ಪರಿಪೂರ್ಣವಾಗಿ ಸ್ವಸ್ಥತೆ ಹೊಂದಿ, ಆರೋಗ್ಯ ಹೊಂದಿ, ಸ್ವಸ್ಥ ಮನಸ್ಸಿನಿಂದ ನಿನ್ನನ್ನು ಆರಾಧಿಸುವಂತ ಕೃಪೆ ಸ್ವಾಮಿ. ಸಹೋದರಿ ಶೋಭಾ ಡೇವಿಡ್ಗೋಸ್ಕರ ಪ್ರಾರ್ಥನೆಯ ಮಗಳನ್ನ ಮುಟ್ಟಪ್ಪ, ವಾಸಿ ಮಾಡಿ. ಹೀಗೆ ಇನ್ನೂ ಅನೇಕರು ಅಸ್ವಸ್ಥರಾಗಿದ್ದಾರೆ ಸ್ವಾಮಿ. ಅವರೆಲ್ಲರೂ ನಿನ್ನ ನಷ್ಟಕೊಪ್ಸ್ತೇನೆ. ನಿನ್ನ ಕೃಪೆ ಇರಲಿ. ಒಬ್ಬೊಬ್ಬರನ್ನು ನೀನು ಮುಟ್ಟಿ ಆಶೀರ್ವದಿಸಿ ಈ ರಾತ್ರಿ ಆರೋಗ್ಯವನ್ನು ದಯಪಾಲಿಸಿ, ಕ್ಷೇಮದಿಂದ ತುಂಬಿಸಿ, ನಿನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಬೇಕೆಂದು ಬೇಡ್ತೇನೆ ಸ್ವಾಮಿ. ಇರಾನ್ ಮತ್ತು ಇಸ್ರಾಯೇಲ್ ದೇಶದ ನಡುವೆ ನಡೀತಕ್ಕಂಥ ಯುದ್ಧವನ್ನ ನೀನು ನಷ್ಟಕೊಪ್ಸ್ತೇನೆ. ಯುದ್ಧಗಳಾಗುವುದು ಈ ಕೊನೆಯ ಕಾಲದ ಸೂಚನೆಗಳು, ಇದರ ಅಂತಿಮ ತೀರ್ಮಾನಗಳು ನಿನ್ನವು ಸ್ವಾಮಿ. ಆದರೆ ಸಾವು, ನೋವುಗಳು, ಸಂಕಟಗಳು ಹೆಚ್ಚಾಗದಂತೆ ನೀನು ನೋಡ್ಕೋ. ಈ ಪರಿಸ್ಥಿತಿಯಲ್ಲಿ ಎರಡು ದೇಶಕ್ಕೆ ಬೇಕಾದಂತ ಸಮಾಧಾನವನ್ನು ಕೊಡು. ಇದರಲ್ಲಿ ನೀನು ಚಿತ್ತ ನೆರವೇರಲಿ ಸ್ವಾಮಿ. ಕೇಡಿನಿಂದ ತಪ್ಪಿಸು. ಈ ರಾತ್ರಿ ನಮ್ಮನ್ನ ಕೂಡಿ ಬಂದಿರತಕ್ಕಂತ ಎಲ್ಲಾ ನಿನ್ನ ಭಕ್ತರನ್ನ ಆಶ್ರಯಿಸ್ತೇನೆ. ವಿಶೇಷವಾಗಿ ಸ್ವಾಮಿ ಚಿನ್ನಪ್ಪ ಸಾತ್ವಿಕ್ ಅವ್ರಿಗೋಸ್ಕರ ಪ್ರಾರ್ಥನೆ. ಅವ್ರ ಕುಟುಂಬ, ಮಕ್ಕಳನ್ನು ಆಶ್ರಯಿಸು. ಅವ್ರು ಮಾಡುವಂತ ಸೇವೆಯನ್ನು ಆಶ್ರಯಿಸು. ಆರೋಗ್ಯ ಸುಕ್ಷೇಮಗಳಿಂದ ತುಂಬಿಸಿ
ಉನ್ನತವಾದ ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೋ ಸ್ವಾಮಿ. ಹೇಮಲತಾ ಭಕ್ತರಾಜಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರ ಕುಟುಂಬ, ಮಕ್ಕಳನ್ನ ಸೊಸೆಯನ್ನ ಆಶೀರ್ವದಿಸು, ಆರೋಗ್ಯದಿಂದ ತಿಳಿಸು. ಇನ್ನು ಹೆಚ್ಚಿನ ಆಶೀರ್ವಾದಗಳೊಂದಿಗೆ ನಿನ್ನನ್ನು ಕೊಂಡಾಡಲು ಆರಾಧಿಸಲು ಕೃಪೆತ್ತು. ಸೋದರಿ ಜಾನ್ಸನ್ ಶರಣಪ್ಪ ಅವರನ್ನ, ಅವ್ರ ಮಕ್ಕಳನ್ನ ನಸ್ಕೊಳ್ತೇನೆ ಸ್ವಾಮಿ. ಅವ್ರು ಮಾಡುವಂತೆಲ್ಲ ಕೆಲಸಗಳನ್ನ ಆಶೀರ್ವದಿಸು. ಅವ್ರು ಬೇಕಾದ ಆರೋಗ್ಯ ಸುಕ್ಷೇಮ ಕೊಡು, ಸಮಾಧಾನ ಕೊಡು, ನೆಮ್ಮದಿ ಕೊಡು, ತೃಪ್ತಿ ಕೊಡು. ಸಂತುಷ್ಟಿ ಸಹಿತವಾಗಿ ನಿನ್ನನ್ನು ಆರಾಧಿಸಲು ಕೃಪೆತ್ತು ಸ್ವಾಮಿ. ಸೋದರಿ ಚಂದ್ರಮ್ಮ ಅವ್ರಿಗೂ ಪ್ರಾರ್ಥನೆ ಸ್ವಾಮಿ. ಅವರ ಯಜಮಾನರ ಮಂಜುನಾಥ ಸ್ವಾಮಿ. ಅವ್ರ ಕುಟುಂಬದಲ್ಲಿ ಶಾಂತಿ ಕೊಡು, ಸಮಾಧಾನ ಕೊಡು, ಆರೋಗ್ಯ ಕೊಡು, ನೆಮ್ಮದಿ ಕೊಡು, ತೃಪ್ತಿ ಕೊಡು. ನಿನ್ನ ಸೇವೆ ಉಪಯೋಗಿಸ್ಕೋ ಸ್ವಾಮಿ. ಸಹೋದರಿ ನಳಿನ ವೆಸ್ಲಿ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ನೀನು ಅವ್ರನ್ನ ಬಲಪಡಿಸಿದಿ, ಆಧರಿಸಿದಿ, ಸಂತೈಸಿದಿ. ಇದಕ್ಕಾಗಿ ಸ್ತೋತ್ರ. ಅವರಿಗೆ ಇನ್ನೂ ಹೆಚ್ಚಿನ ಧೈರ್ಯ, ಬಲ, ಶಕ್ತಿ, ಆರೋಗ್ಯಗಳನ್ನ ಕೊಡು ಸ್ವಾಮಿ. ಮುಂದಿನ ದಿನಮಾನಗಳು ನಿನ್ನಲ್ಲಿ ಸಂಪೂರ್ಣವಾಗಿ ವಿಶ್ವಾಸದಿಂದ ಭರವಸೆ ಬಿಟ್ಟು ನಿನ್ನ ಸೇವೆಯಲ್ಲಿ ತಮ್ಮನ್ನು ಒಪ್ಪಿಸಿಕೊಂಡು ನಿನ್ನ ಚಿತ್ತಕ್ಕಾಗಿ ದುಡಿಯಲು, ನಿನ್ನ ಆಶೀರ್ವಾದನ ಅನುಭವಿಸಲು, ಕೊಟ್ಟಂತಹ ಮಗನ ಭವಿಷ್ಯ ಉಜ್ವಲವಾಗಲು, ಅವರ ಕನಸು ನನಸಾಗಲು, ಅವರ ಇಷ್ಟಾರ್ಥಗಳು ನೆರವೇರಲು ಸ್ವಾಮಿ, ನಿನ್ನ ಸೇವೆಯಲ್ಲಿ ಅವರು ಇನ್ನು ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸಲ್ಪಡಲು ಕಾರ್ಯ ಬರಬೇಕಂತ ಆರೋಗ್ಯ ಸುಕ್ಷೇಮಗಳನ್ನು ಕೊಡು. ಚಿಂತೆ, ಭಯ, ನೋವು, ಆತಂಕಗಳನ್ನ ತೆಗೆದು ಹಾಕು, ಸಮಾಧಾನವನ್ನು ಕೊಡು. ಪ್ರಸನ್ನ ಕುಮಾರ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಓದ್ಕೊಂತ ಪ್ರಸನ್ನ ಕುಮಾರ್ ಅವ್ರನ್ನ, ಅವ್ರ ಕುಟುಂಬ, ಮಕ್ಕಳನ್ನ ಆಶ್ವಸು, ಮಕ್ಕಳನ್ನ ಆಶ್ವಸು, ಹಳೆಯಿಂದ ಆಶ್ವಸು ಸ್ವಾಮಿ. ಮಾಡುವಂತ ಸೇವೆ ಕೆಲಸಗಳನ್ನ ಆಶ್ವಸಿ ಅಭಿವೃದ್ಧಿ ಪಡಿಸು. ವಿಶೇಷವಾಗಿ ಬೋಧಕಂತ ಸಾಲಮನ್ ಅವ್ರಿಗೋಸ್ಕರ ಪ್ರಾರ್ಥನೆ. ಅವರಿಗೂ ಅವರ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳೆಲ್ಲರನ್ನೂ ನೀನು ಆಶೀರ್ವದಿಸಿ ಆರೋಗ್ಯದಿಂದ ತಿನ್ನಿಸು. ಸೇವೆಯ ಸಮಯ ಸ್ವಾಮಿ. ನಮ್ಮೆಲ್ಲರೂ ಒಟ್ಟಾಗಿ ಸೇವೆ ಮಾಡಲು, ದುಡಿಯಲು, ನಿನ್ನ ರಾಜ್ಯಕ್ಕಾಗಿ ತವಕ ಪಡಲು, ಅನೇಕ ಆತ್ಮಗಳನ್ನು ಒಟ್ಟಿಗೆ ಸೇರಿಸಲು ನಮ್ಮೊಂದಿಗಿದ್ದು ಕಾರ್ಯ ಸಾಧಿಸು. ನಮ್ಮೆಲ್ಲರನ್ನು ಒಪ್ಪಿಸು. ನನ್ನ ಕುಟುಂಬ, ಮಕ್ಕಳನ್ನು ಮಾಡುವಂತ ಈ ಸೇವೆಯನ್ನು ಆಶೀರ್ವದಿಸು, ಅಭಿವೃದ್ಧಿ ಪಡಿಸು ರಾಜ. ಈ ರಾತ್ರಿ ನಮ್ಮೆಲ್ಲರನ್ನ ಪರಾಮರ್ಶು, ಸುಖ ನಿದ್ರೆ, ಸುಕ್ಷೇಮ ಕೊಡು, ಸುರಕ್ಷಿತ ಕೊಡು. ಬೆಳಿಗ್ಗೆ ಸಂತೋಷದಿಂದ ಎದ್ದು ನಿನ್ನನ್ನು ಕೊಂಡಾಡುವಂತೆ, ನಿನ್ನ ಸೇವೆ ಮಾಡುವಂತೆ, ರಾಜ್ಯಕ್ಕಾಗಿ ದುಡಿಯುವಂತೆ, ಹೊಸ ಬಲವನ್ನು ಹೊಂದುವಂತೆ ಕಾರ್ಯ ಮಾಡು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳ ಹಾಗೆ ರೆಕ್ಕೆಗಳನ್ನು ಕಟ್ಟಿಕೊಂಡು ಮೇಲೆ ಮೇಲೆ ಏರುವರು, ಓಡಿ ದಣಿಯರು, ನಡೆದು ಬಳಲರು ಎಂಬುದಾಗಿ ಹೇಳಿದ್ದೆ ಸ್ವಾಮಿ. ನಿನ್ನ ಕೃಪೆ ಇರಲಿ. ನೀನು ನಮಗೆ ಹೊಸ ಬಲವನ್ನು ಕೊಟ್ಟು ಮುಂಜಾನೆ ಎಬ್ಬಿಸಿ ನಿನ್ನನ್ನು ಆರಾಧಿಸುವಂತ ಕೃಪೆತ್ತು. ಎಲ್ಲಾ ಘನಮಾನ ಮಹಿಮೆ ನಿನಗಾಗಲಿ ತಂದೆ. ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನೀತಿಯಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ಪ್ರಸನ್ನ ಕುಮಾರ್ ಅವ್ರು ಕೊಡ್ಬೇಕೆಂಬುದಾಗಿ ಕೇಳ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯ ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಲಿ. ಆಹಾರವನ್ನು ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು ಸದಾ ಕಾಲವು ನಿನ್ನದೇ. ಆಮೆನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಮಹಾನ್ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಶಾಂತಿ, ಸಮಾಧಾನವು ತಲೆಬಾಗಿ ಬಂದಿರತಕ್ಕಂಥ ಎಲ್ಲಾ ನಿನ್ನ ಮಕ್ಕಳ ಮೇಲೆ, ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವ ಬೋಧಕರಾದ ರಾಜು ಅವರ ಮೇಲೆ, ಹಾಗೂ ನಾವು ನಿನ್ನ ಮುಂದೆ ಅರ್ಪಿಸಿರುವ ಎಲ್ಲಾ ಪ್ರಾರ್ಥನೆ ಮನವಿಗಳ ಮೇಲೆ ಇಂದು ಎಂದೆಂದು ಸದಾ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. 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 Amen. Thank you, Pastor, for dedicated prayer. ಎಲ್ಲರೂ ಸಲ ಪ್ರಾರ್ಥನೆ ಮಾಡಿದ್ರಿ. ಪಾಸ್ಟರ್ ರಾಜ್ ಪಾಸ್ಟರ್ ಅಯ್ಯವರೇ, ಥ್ಯಾಂಕ್ಸ್. ನೀವೆಲ್ಲ ಹೋಗಿದ್ರಿ ಸ್ವಾಮಿ? ನಾನು ಇದ್ದೆ, ಅದು ಕ್ಲೋಸ್ ಆಗಿತ್ತಲ್ಲ. ಅವರು ಅಮಿತ್ ಪಾಸ್ಟ್ ಹೇಳಿದಾಗ ನಾನು ಆ ಕಡೆ ಹೋದೆ, ಕಿಚನ್ ಕಡೆ ಹೋದೆ. ಆಯ್ತಾ? ಪ್ರಸಾದ್ ಸರ್ ಅವ್ರಿಗೂ ವಂದನೆ ಸಲ್ಲಿಸ್ತಾರೆ ಸರ್. ವೆರಿ ನೈಸ್ ಮೆಸೇಜ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಪಾಸ್ಟರ್ ಪ್ರಸನ್ನ ಕುಮಾರ್ ಪಾಸ್ಟರ್. ಥ್ಯಾಂಕ್ ಯು. ಒಳ್ಳೆ ವಾಕ್ಯ ತಿಳಿಸ್ಕೊಡ್ತೀರಿ. ಸೇವೆ ದೇವರ ಆಶೀರ್ವದಿಸಲಿ. ಬಂದ ಎಲ್ಲರಿಗೂ ಧನ್ಯವಾದ ಮತ್ತು ಶುಭರಾತ್ರಿ. ಪ್ರಸನ್ನ ಕುಮಾರ್ ಪಾಸ್ಟರ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಈ ವಾರವೆಲ್ಲ ಕರ್ತನು ನಿಮ್ಮನ್ನ ಆರೋಗ್ಯದಿಂದ, ಕ್ಷೇಮದಿಂದ ನಡೆಸಲಿ. ಇನ್ನು ಹೆಚ್ಚಿನ ಸತ್ಯವನ್ನ ತಿಳಿಸುವಂತೆ ದೇವರು ಕಾರ್ಯ ಮಾಡ್ಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.
ಪ್ರಸನ್ನ ಕುಮಾರ್ ಬ್ರದರ್, ಬಹಳ ಚೆನ್ನಾಗಿತ್ತು ವಾಕ್ಯ. ಅದು Thank you. ಹೊಂದಿಕೊಂಡು ಹೊಂದಾಣಿಕೆ ಕೊಟ್ರಿ. ನಿನ್ನೆ ಮಿಸ್ ಮಾಡ್ಕೊಂಡೆ, ಬೇರೆ ಕಡೆ ಪ್ರೇಯರ್ಗೆ ಹೋಗಿದ್ದು, ಹಾಗಾಗಿ ಕುಟುಂಬ ಪ್ರಾರ್ಥನೆ ಇತ್ತು, ಅಲ್ಲಿ ಹೋಗ್ಬಿಟ್ಟಿದ್ದು, ನಿನ್ನೆ ಮಿಸ್ ಆಗೋಯ್ತು. ಸರಿ 4 ದಿನ ಇದೆ. ಇರ್ಲಿ ದೇವ್ರ ಕೃಪೆ ಇದ್ರೆ ಅಟೆಂಡ್ ಆಗೋಣ. ದೇವ್ರ ಕೃಪೆ. ಆಯ್ತು, ಥ್ಯಾಂಕ್ಸ್ ನಿಮ್ಗೆ. ಗುಡ್ ನೈಟ್. Good night, everybody.